ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಕರ್ನಾಟಕ ಚುನಾವಣೆಯ ರಣಕಣದ ಮತ್ತೊಂದು ಮಹಾ ಸಮೀಕ್ಷೆಯ ಸಮಯ. 4ನೇ ತಾರೀಖು ಇವತ್ತು. ಇನ್ನು 6 ದಿನಗಳಿಗೆ ಕರ್ನಾಟಕದಲ್ಲಿ ಚುನಾವಣೆ. ಮೊದಲ ಸಮೀಕ್ಷೆಯ 20 ದಿನಗಳ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ 2ನೆಯ ಸಮೀಕ್ಷೆಯನ್ನ ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದೆ. 20 ದಿನಗಳ ಹಿಂದೆ ಏಪ್ರಿಲ್ 14ನೇ ತಾರೀಕು ನಮ್ಮ ಮೊಟ್ಟ ಮೊದಲ ಸಮೀಕ್ಷೆಯನ್ನ ನಿಮ್ಮೆದುರಿಗಿಟ್ಟಿದೆ. ಜನ್ ಕಿ ಬಾತ್ ಸಂಸ್ಥೆ ಏಷ್ಯಾನೆಟ್ ಮಾಧ್ಯಮಕ್ಕಾಗಿ ಮಾಡಿಕೊಟ್ಟಿರುವ ಎಕ್ಸ್ಕ್ಲೂಸಿವ್ ಸರ್ವೆ. ಜನ್ ಕಿ ಬಾತ್ ಸಂಸ್ಥೆ ಏಷ್ಯಾನೆಟ್ಗಾಗಿ ಮಾಡಿಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಸರ್ವೆ. ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆ ಬೈ ಜನ್ ಕಿ ಬಾತ್. ಜನ್ ಕಿ ಬಾತ್ ನಿಂದ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆ ನಿಮ್ಮೆದುರಿಗೆ, ಇನ್ನೊಂದು ಸರ್ವೆಯನ್ನ ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಇದು 2ನೆಯ ಸಮೀಕ್ಷೆಯ ಕಾಲ. ಏಪ್ರಿಲ್ 15ನೇ ತಾರೀಕಿನಿಂದ ಮೇ 1ನೇ ತಾರೀಕಿನ ಮಧ್ಯದಲ್ಲಿ ಈ ಸಮೀಕ್ಷೆಯ ವಿವರಗಳನ್ನು ಕಲೆ ಹಾಕಲಾಗಿದೆ. ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಜಕೀಯಕ್ಕೆ ಸಂಬಂಧಿಸಿದ ಸುದ್ದಿಗಳ ವಿಶ್ವಾಸಾರ್ಹ ಮಾಧ್ಯಮ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನ್ನು ಜನ ಸುಮ್ಮನೆ ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ಅಂತ ಕರೆಯೋದು. ಇನ್ನು 6 ದಿನಗಳ ಬಾಕಿ ಇದ್ದಾವೆ. 4ನೇ ತಾರೀಕು ಇವತ್ತು ನಿಮ್ಮೆದುರಿಗೆ ಮತ್ತೊಂದು ಮಹಾ ಸಮೀಕ್ಷೆಯೊಂದಿಗೆ ಬರ್ತಾ ಇದೆ. ಇಪ್ಪತ್ತು ದಿನಗಳ ನಂತರ ಕರ್ನಾಟಕದಲ್ಲಿ ರಾಜಕೀಯ ರಣಾಂಗಣ ಹೆಂಗಿದೆ? ಯಾವುದಾದರೂ ಪಕ್ಷಕ್ಕೆ ಕ್ಲಿಯರ್ ಮೆಜಾರಿಟಿ ಕಾಣಿಸ್ತಿದೆಯಾ ಅಥವಾ ಮತ್ತೆ ಅತಂತ್ರ ಸರ್ಕಾರ? ಅತಂತ್ರ ಸರ್ಕಾರ ಅನ್ನುವುದಾದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದು? ಎಲ್ಲಕ್ಕಿಂತ ದೊಡ್ಡ ಪಕ್ಷವಾಗಿ ಯಾವ ಪಕ್ಷ ಹೊರಹೊಮ್ಮುತ್ತೆ? ಜನರ ನಾಡಿ ಮಿಡಿತವನ್ನು ಹಿಡಿಯೋದೊಂದು ಕಲೆ. ಆ ಕಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಗೆ ಸಿದ್ಧಿಸಿದೆ ಅನ್ನೋದನ್ನ ಈ ಹಿಂದಿನ ಚುನಾವಣೆಗಳಲ್ಲಿ ನೀವು ನೋಡಿದ್ದೀರಿ. ಅಂತಿಮ ಫಲಿತಾಂಶಕ್ಕೆ ಅತಿ ಹತ್ತಿರದ ಸಮೀಕ್ಷೆಯ ಸಂಖ್ಯೆಗಳನ್ನು ಕೊಟ್ಟ ಹೆಮ್ಮೆ ನಮಗಿದೆ. ಇಪ್ಪತ್ತು ದಿನಗಳಲ್ಲಿ ಏನು ಬದಲಾಗಿದೆ? ನಮ್ಮ ಸರ್ವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 2 ದಿನಗಳ ಪ್ರಚಾರದ ರಿಫ್ಲೆಕ್ಷನ್ ಇದೆ. ಒಟ್ಟು 7 ದಿನಗಳ ಪ್ರಚಾರ, ಅದರ ಪೈಕಿ 4 ದಿನದ ಪ್ರಚಾರ ಈಗ ಮುಗಿದಿದೆ. ಆದರೆ ಅದರಲ್ಲಿ 2 ದಿನಗಳ ಇಂಪ್ಯಾಕ್ಟ್ ಈ ಸರ್ವೆಯಲ್ಲಿದೆ. ಏನು ಹಾಗಿದ್ರೆ? ಪಾಸಿಟಿವ್ ಇಂಪ್ಯಾಕ್ಟಾ, ನೆಗೆಟಿವ್ ಇಂಪ್ಯಾಕ್ಟಾ, ನೋ ಇಂಪ್ಯಾಕ್ಟ್? ಕಾರ್ಪೆಟ್ ಬಾಂಬಿಂಗ್ ಮಾದರಿಯಲ್ಲಿ ಬಿಜೆಪಿ ಅವರು ಪ್ರಚಾರ ಮಾಡುತ್ತಾರೆ. ವಾಟ್ ಈಸ್ ದ ಇಂಪ್ಯಾಕ್ಟ್? ಅದೇ ಮಾದರಿಯಲ್ಲಿ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಕೂಡ ಕರ್ನಾಟಕದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸಮೀಕ್ಷೆಯ ಮೇಲೆ ಅದರ ಪರಿಣಾಮ ಏನು?
ತುಂಬಾ ವಿವರವಾದ ಅಂಕಿ ಸಂಖ್ಯೆಗಳಿದ್ದಾವೆ. ವಲಯವಾರು ಇದೆ, ಜಿಲ್ಲಾವಾರು ಇದೆ, ಕ್ಷೇತ್ರವಾರು ಕೂಡ ಇದೆ. ಆದರೆ ಯಥಾ ಪ್ರಕಾರ ನಿಮ್ಮೆದುರಿಗೆ ವಲಯವಾರು ಸಂಖ್ಯೆಗಳನ್ನು ತೋರಿಸ್ತೀವಿ. ಇಡೀ ಕರ್ನಾಟಕವನ್ನು 6 ವಲಯಗಳನ್ನಾಗಿ ವಿಂಗಡಿಸಿಕೊಂಡು ಯಾವ ಯಾವ ವಲಯದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಪಡೆಯಲಿದೆ, ಕಳೆದ ಸಲಕ್ಕಿಂತ ಕಡಿಮೆ ಆಗಿದ್ರೆ ಯಾಕೆ ಕಡಿಮೆ ಆಗಿದೆ, ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದ್ರೆ ಈ 20 ದಿವಸದಲ್ಲಿ ಪ್ರಭಾವ ಬೀರಿದ ಅಂಶಗಳು ಯಾವುವು, ಅಷ್ಟೆಲ್ಲ ವಿವರಗಳನ್ನು ಚರ್ಚೆ ಮಾಡುವುದಕ್ಕಿದೆ. ಕಾಸ್ಟ್ ಕಾಂಬಿನೇಷನ್ನಲ್ಲಿ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ಗ್ರೌಂಡ್ ಲೆವೆಲ್ನಲ್ಲಿ ಅಂತ ಕೂಡ ವಿವರಗಳಿವೆ. ಇವತ್ತು ನಾವು ತೋರಿಸುವುದಕ್ಕೆ ಹೊರಟಿರುವಂಥ ಸರ್ವೆಯ ಸಂಖ್ಯೆಗಳನ್ನು ಅನಲೈಸ್ ಮಾಡೋದಕ್ಕೆ ಹಲವು ಜನ ನಮ್ಮ ಜೊತೆಗಿದ್ದಾರೆ. ಶಂಕರ್ ಶೆಟ್ಟಿ ಅವರಿದ್ದಾರೆ, ಖ್ಯಾತ ರಾಜಕೀಯ ವಿಶ್ಲೇಷಕರು. ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ, ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜನ್ ಕಿ ಬಾತ್ ಸಂಸ್ಥೆಯಿಂದ ಪ್ರದೀಪ್ ಭಂಡಾರಿ ಅವರಿದ್ದಾರೆ. ಪ್ರದೀಪ್ ಭಂಡಾರಿ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ಹೋಗ್ಬಿಡ್ತೀನಿ. ಪ್ರಶಾಂತ್, 20 ದಿವಸದಲ್ಲಿ ಏನಾದ್ರು ಚೇಂಜಸ್ ಅನ್ನಿಸ್ತಾ ಇದೆಯಾ ಆನ್ ಗ್ರೌಂಡ್? ನಿಶ್ಚಿತವಾಗಿ ಚೇಂಜಸ್ಗಳಿವೆ. ಚುನಾವಣೆಯ ಹತ್ರ ಬರೆದಂತೆ ಪ್ರತಿ ರಾತ್ರಿಯೂ ಬದಲಾವಣೆಗಳಾಗ್ತವೆ. ಎಸ್. ಮತ್ತು ಇದು ವೇವ್ಲೆಸ್ ಇಲೆಕ್ಷನ್ ಆದ್ದರಿಂದ ನಿಮಗೆ ಸ್ಥಳೀಯವಾಗಿ ಏನು ಬದಲಾವಣೆಗಳಾಗ್ತವೆ ಅನ್ನೋದೇ ಈ ಚುನಾವಣೆಯ ಒಂದು ವೈಶಿಷ್ಟ್ಯ. ಹೀಗಾಗಿ ನನಗನ್ಸುತ್ತೆ ಈ ಕರ್ನಾಟಕದ ಚುನಾವಣೆ ಈಸ್ ನೈಟ್ ಮೇರ್ ಫಾರ್ ಪೋಲ್ಸ್ಟರ್ಸ್ ಆಲ್ಸೋ. ಎಕ್ಸಾಕ್ಟ್ಲಿ. ಅಷ್ಟು ಸುಲಭ ಇಲ್ಲ ಈ ಸಲ ಸಮೀಕ್ಷೆ ಮಾಡೋದು. ಸಮೀಕ್ಷೆ ಸಂಖ್ಯೆಗಳು ರಿಸ್ಕ್ ತಗೊಂಡು ಹೇಳಬೇಕಾಗತ್ತೆ. ಡೇ ಟು ಡೇ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಎಸ್. ಈ ಕ್ಷೇತ್ರದಲ್ಲಿ ಒಂದಿದ್ರೆ ಈ ಪಕ್ಕದ ಕ್ಷೇತ್ರದಲ್ಲೇ ಇನ್ನೊಂದು ರೀತಿಯ ಹವಾ ಇದೆ. ಅದರ ಜೊತೆಗೆ ಒಂದು ಕ್ಷೇತ್ರ 2 ದಿವಸದ ಹಿಂದೆ ಇದ್ದಂಗೂ ಇವತ್ತಿರೋದು ಇಲ್ಲ. ಅನೇಕ ಕ್ಷೇತ್ರಗಳಲ್ಲಿ ರಾತ್ರಿ ಬದಲಾವಣೆಗಳಾಗ್ತಾ ಇವೆ. ಈಗ ನನಗನ್ಸುತ್ತೆ ಸರಿಸುಮಾರು 28ರಿಂದ 30 ಕ್ಷೇತ್ರಗಳು ಇಷ್ಟು ಟೈಟ್ ಕಾಂಟೆಸ್ಟ್ ಇದೆ ಅಜಿತ್. ಕಳೆದ ಬಾರಿಯೂ ಇದಿತ್ತು 30 ಕ್ಷೇತ್ರಗಳಲ್ಲಿ. ಆ ಟೈಟ್ ಕಾಂಟೆಸ್ಟ್ನ ಕ್ಷೇತ್ರಗಳಲ್ಲಿ ನಮ್ಗೆ ಹೀಗೆ ಆಗತ್ತೆ ಅಂತ ಅರಿಲಿಕ್ಕೆ ವೇವ್ ಇಲ್ಲ. ಐದರ್ ದಿಸ್ ಸೈಡ್ ಆರ್ ದಟ್ ಸೈಡ್ ವೇವ್ ಇಲ್ಲ. ಸ್ಥಳೀಯವಾಗಿ ನಿರ್ಧಾರಿತ ಆಗ್ತಕ್ಕಂಥದ್ದು. ಇದರಲ್ಲಿ ಮೋದಿ ಫ್ಯಾಕ್ಟರ್ ಇದೆ, ದುಡ್ಡಿನ ಹರಿವು ಇದೆ, ನಾವು ಲಾಸ್ಟ್ ಟೈಮ್ ಕೂಡ ಕನ್ಸಿಡರ್ ಮಾಡಿದ್ವಿ. ಕರೆಕ್ಟ್. ಜಾತಿ ಉಪಜಾತಿಗಳಿವೆ, ಕ್ಯಾಂಡಿಡೇಟ್ನ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರೊಫೈಲ್ ಕೂಡ ಇದೆ. ಇದರ ಮೇಲೆ ನಿರ್ಧಾರ ಆಗುತ್ತೆ ಅಂತ ನನಗನ್ಸುತ್ತೆ. ಪ್ರದೀಪ್ ಭಂಡಾರಿ ಅವರು ಕನ್ನಡ ಬರೋದಿಲ್ಲ, ಅವ್ರಿಗೆ ಹಿಂದಿಲಿ ಮಾತಾಡ್ತಾರೆ. ಸುಲಭವಾದ ಸರಳವಾದ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಅವ್ರು ಹೇಳಿದ್ದನ್ನು ಇಂಪಾರ್ಟೆಂಟ್ ಪಾರ್ಟನ್ನು ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. प्रदीप जी, 20 दिन पहले भी आपने एक सर्वे दिया था, अभी एक और सर्वे के साथ आए हैं. फ़र्क क्या दिखाई दे रहा है ग्राउंड लेवल? जी मैं कहना चाहता हूँ 20 दिन पहले नहीं, 5 साल पहले भी एशियानेट सुवर्ण न्यूज़ के साथ 2018 का सर्वे दिया था, जो बिल्कुल एक्यूरेट सही साबित हुआ था. और उस वक्त भी टेम्परेचर्स इतने हाई थे. मैं ये कह सकता हूँ कि ये जो सर्वे है, इस वक्त का सर्वे का जो सैम्पल साइज़ है पिछली बार के सर्वे से ज़्यादा बढ़ाकर लिया गया. पिछली बार 20,000 का था, ये 30,000 का है. ये कैंडिडेट और टिकट वितरण के बाद में किया गया है. इसमें नरेंद्र मोदी के कैंपेन रैली का जो इनिशियल इम्पैक्ट है वो भी फैक्टर इन किया गया है. और इसमें वापस हर कॉन्स्टिट्यूंसी को टटोला गया है और कास्ट वाइज रैंडम सैम्पलिंग करी गई है. तो मैं आपको आश्वस्त करना चाहता हूँ कि ये अभी तक का जो ज़मीन पे जो ग्राउंड की स्थिति है वो ये है. और जैसे जैसे प्रशांत ने अभी कहा, मैं सहमत हूँ कि ये चुनाव जो है हर दिन ये बदलता जा रहा है. 27 सीट्स ऐसी हैं जहाँ पे मार्जिन जो है वो 6,000 से कम वोट्स की मार्जिन है. तो इस इलेक्शन को ऐसा नहीं है कि जो आज मैंने कह दिया वही होगा. जो 10 तारीख को जो एग्जिट के दिन पे होगा, तब मैं वापस से आपके सामने अजीत जी प्रस्तुत रहूँगा, जो उस वक्त वोटिंग के दिन पे होगा. क्योंकि 27 सीट्स अजीत जी, जिसकी मार्जिन 6,000 वोट से कम की है. और वो 27 सीट्स इस बात पर निर्धारित होगी कि आज से लेकर 10 तारीख तक कौन सी पार्टी जो है वहाँ पे क्लोज मार्जिन सीट्स को जीत पाती है. ಪ್ರಶಾಂತ್ ಅವರು ಹೇಳಿದ್ರು 28ರಿಂದ 30 ಕ್ಷೇತ್ರಗಳಲ್ಲಿ ಎಷ್ಟು ಟೈಟ್ ಕಂಟೆಸ್ಟ್ ಇದೆ ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಹೇಳೋದು ಕಷ್ಟ ಆಗಿದೆ, ಅಷ್ಟು ಟೈಟ್ ಕಂಟೆಸ್ಟ್ ಇದೆ ಅಂತ ಪ್ರದೀಪ್ ಭಂಡಾರಿ ಅದರ ಅಕ್ಯುರೇಟ್ ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. 27 ವಿಧಾನಸಭಾ ಕ್ಷೇತ್ರಗಳಲ್ಲಿ 27 ವಿಧಾನಸಭಾ ಕ್ಷೇತ್ರಗಳು ಅಂತಿಮವಾಗಿ ಯಾವ ಪಕ್ಷ ಏನಾಗುತ್ತೆ, ಯಾವ ಪಕ್ಷದ ಹಣೆ ಬರ ಏನು ಅನ್ನೋದನ್ನು ಈ ಸಲ ನಿರ್ಧರಿಸ್ತವೆ. 27 ಕ್ಷೇತ್ರದ ಮತದಾರರ ಕೈಯಲ್ಲಿ ಈ ಸಲ ಚುನಾವಣೆ ಇದ್ದಂಗಿದೆ. ಉಳಿದ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಮಾಹೋಲ್ ಸೆಟ್ ಆಗಿದೆ ಅಂತ ಹೇಳ್ಬೋದು. ಇವ್ರು ಯಾವಾಗಲೂ ಒಂದು ಆಂಟಿಸಿಪೇಟ್ರಿ ಬೇಲ್ ರೀತಿಯಲ್ಲಿ ತಗೊಂಡ್ಬಿಡ್ತಾರೆ, ನಿರೀಕ್ಷಣಾ ಜಾಮೀನಿನ ರೀತಿಯಲ್ಲಿ ಪೋಲ್ ಕೊಡುವಂಥವ್ರು. ಇವತ್ತು ಚುನಾವಣೆ ನಡೆದ್ರೆ ಹಿಂಗಿರುತ್ತೆ ಅಂತ, ಇವತ್ತು ಚುನಾವಣೆ ನಡೆದ್ರೆ ಹಿಂಗಿರುತ್ತೆ, 10ನೇ ತಾರೀಕು ಹೆಂಗೆ ಅಂತ ಹೆಂಗೆ ಹೇಳೋಣ. ಇನ್ನೊಂದು ಸರ್ವೆ ಕೊಡ್ತೀವಿ ನಾವು 10ನೇ ತಾರೀಕು ಸಾಯಂಕಾಲ, ಅದು ದಟ್ ವಿಲ್ ಬಿ ದ ಎಕ್ಸಿಟ್ ಪೋಲ್ ಕೊಡ್ತೀವಿ, ಮತಗಟ್ಟೆಯ ಸಮೀಕ್ಷೆಯ ವಿವರಗಳನ್ನು. ರವೀಂದ್ರ ರೇಷ್ಮೆ ಅವರೇ,
20 ದಿವಸದ ಹಿಂದೆ ಕೂಡ ತಾವು ನಮ್ಮ ಪ್ಯಾನಲ್ನಲ್ಲಿದ್ರಿ. ಗ್ರೌಂಡ್ ಲೆವೆಲ್ನಲ್ಲಿ ಏನಾದ್ರು ಚೇಂಜಸ್ ಕಾಣಿಸ್ತಿದೆಯಾ? ಆವತ್ತಿಂದು ಕ್ವಾರ್ಟರ್ ಫೈನಲ್ಸು, ಇವತ್ತಿನ ಸೆಮಿಫೈನಲ್. ಇನ್ನೇನೇ ಇದ್ರೂ ಕೂಡ ಎಕ್ಸಿಟ್ ಪೋಲೆ ನಾವು ಕಾಯೋದು. ಇದರ ನಡುವೆ ನಾಮಪತ್ರ ಸಲ್ಲಿಕೆ, ನಾಮಪತ್ರ ವಾಪಸಾತಿ ಮುಗಿದೋಯ್ತು. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರತಿಸ್ಪರ್ಧಿಗಳು ಅನ್ನೋದು ನಿಚ್ಚಳ ಆಯಿತು. ಅದಾದ ನಂತರ ಅತಿರಥ ಮಹಾರಥರ ಪ್ರಚಾರದ ಭರಾಟೆ ಜಾಸ್ತಿ ಆಯಿತು. ಹೌದು. ಇದರ ಮಧ್ಯೆ ನಡೆದ ಏಕೈಕ ಅತ್ಯಂತ ದಿಕ್ಸೂಚಿ ಥರ ನಡೆದ ಘಟನೆ ಅಂತಂದರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರಿದ್ದು. ಸುಮಾರು 3-4 ದಿನಗಳ ಕಾಲ ಅಖಿಲ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು, ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಹುಬ್ಳಿಗೆ ಬಂದು ಠಿಕಾಣೆ ಹಾಕಿದರು. ಸ್ವತಃ ಅಮಿತ್ ಶಾ ಅವರೇ 2 ಸಾರಿ ಹುಬ್ಳಿಗೆ ಬಂದು ಹೋದರು. ಆ ಹುಬ್ಬಳ್ಳಿಯ ಆ ಸ್ಥಿತ್ಯಂತರ ಏನಿತ್ತು ಅದೊಂಥರ ಕಂಪನಿಗಳನ್ನು ಸೃಷ್ಟಿಸ್ಬಿಟ್ಟಿದೆ. ಅದು ಮುಂಬೈ ಕರ್ನಾಟಕದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ. ಇದ್ದಕ್ಕಿದ್ದಂತೆ ಲಿಂಗಾಯತ್ ಫ್ಯಾಕ್ಟರ್ ಒಂದು ಮುಂಚೂಣಿಗೆ ಬಂದು ನಿಂತ್ಕೊಂಡ್ಬಿಡ್ತು. ನನಗನ್ಸುತ್ತೆ ಇವತ್ತು ಕೂಡ ಪ್ರಜ್ಞಾವಂತ ಲಿಂಗಾಯತರು ತೀರಾ ಜಾತಿವಾದಿ ತರ್ಕದ ಪ್ರಕಾರ ವೋಟ್ ಹಾಕ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವರು ಕೂಡ ತಮ್ಮ ಜಾತಿವಂತ ನಾಯಕರೆಲ್ಲ ನೀತಿವಂತರಾಗಿರಲಿ, ಸತ್ವಂತರಾಗಿರಲಿ ಅಂತ ಬಯಸ್ತಾರೆ ಅಂತ ಕಾಣುತ್ತೆ. ಹಾಗಾಗಿ ಫೈನಲ್ ಜಡ್ಜ್ಮೆಂಟ್ ಏನಾಗುತ್ತೆ ಏನೋ. ಇದ್ರ ಮಧ್ಯೆ ಈ ಪ್ರಚಾರದ ಭರಾಟೆಯಲ್ಲಿ ಬೈಗುಳುಗಳು ವಿನಿಮಯ ಎರಡೂ ಕಡೆಯಿಂದ ನಡೀತಾ ಇದೆ. ಆಮೇಲೆ ಮೂರನೇದಾಗಿ ಮೋದಿಯ ಈ ಕಾರ್ಪೆಟ್ ಬಾಂಬಿಂಗ್ ಪ್ರಚಾರ ಭರಾಟೆ ಆರ್ಭಟ ಏನಿದೆ, ಇದ್ರ ಮಧ್ಯೆ ನನಗೆ ಭಾಳ ವಿಶೇಷವಾಗಿ ಕಾಣಿಸ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡ ಅವರು ಇಬ್ಬರೇ ಹೇಳಿದ್ ನೋಡಿ. ಮೂಲತಃ ಅದು ಒನ್ ಮ್ಯಾನ್ ಆರ್ಮಿನೇ. ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಅವ್ರ ತಂದೆಯವರು ಬೆಂಬಲ ಕೊಡ್ತಾರೆ. ಅವರ ಪ್ರಚಾರ ಯಾತ್ರೆ ಕೂಡ ಅದೇ ಥರದ ಕೆಲವು ಪ್ರದೇಶಗಳಲ್ಲಿ ಅದೇ ಥರದ ಒಂದು ಪ್ರತಿಕ್ರಿಯೆ ಜನರಿಂದ ವ್ಯಕ್ತವಾಗ್ತಾ ಇದೆ. ನನಗನ್ನಿಸ್ತಾ ಇದೆ ಯಾರು ಪ್ರಚಾರ ಯಾತ್ರೆಗೆ ಬಂದರೂ 20,000 ಜನ ಸೇರ್ತಾರೆ ಅಂತಂದಮೇಲೆ ಅದೇ ಪ್ರೇಕ್ಷಕರು ಬಾಡಿಗೆ ಪ್ರೇಕ್ಷಕರು ಅಂತ ಇಲ್ಲಿದ್ದವ್ರು ಶಂಕರ್ ಶೆಟ್ಟಿ. ಅಜಿತ್ ಅವರೇ, ಈ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಅಂದರೆ ರಾಜ್ಯದ ನನ್ನ ಪ್ರಕಾರ ರಾಜ್ಯದಲ್ಲಿ ಅತಿ ದೊಡ್ಡ ಹಬ್ಬ. ಈ ಹಬ್ಬ ಉಂಟಲ್ಲ, ಯಾವುದೇ ಪ್ರತಿಯೊಂದು ಧರ್ಮದವರು ಪ್ರತಿಯೊಂದು ಜಾತಿಯವರು ಆಚರಿಸ್ತಾರೆ. ಈಗ ಕ್ರಿಸ್ಮಸ್ಸನ್ನು ಒಂದು ಕ್ರಿಶ್ಚಿಯನ್ಸ್ ಆಚರಿಸ್ತಾರೆ, ಮತ್ತು ದಿವಾಳಿಯನ್ನು ಹಿಂದೂಸು, ಮುಸ್ಲಿಮ್ಸ್ಗೆ ಒಂದು ರಂಜಾನ್ ಅಂತ ಹಬ್ಬ. ಬಟ್ ಈ ಎಲ್ಲ ಹಬ್ಬಗಳಿಂದ ಈ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಅಂತಲ್ಲ, ದಟ್ ಇಸ್ ದಿ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ದಿ ಸ್ಟೇಟ್. ನ್ಯಾಷನಲ್ ಲೆವೆಲ್ಗೆ ಹೋದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳ್ಬೋದು, ದೊಡ್ಡ ಬಿಗ್ಗೆಸ್ಟ್ ಫೆಸ್ಟಿವಲ್. ಸ್ಟೇಟಲ್ಲಿ ಯಾವುದಾದ್ರು ನನ್ನ ಪ್ರಕಾರ ಹಬ್ಬ ಅಂತ ಹೇಳಿದ್ರೆ ಈ ಹಬ್ಬವನ್ನು ಒಳ್ಳೆ ರೀತಿಯಲ್ಲಿ ನಾವು ಆಚರಿಸ್ತಾ ಬಂದೆವು ಲಾಸ್ಟ್ 3-4 ಮಂತ್ಸಲ್ಲಿ. ಆದರೆ ಇತ್ತೀಚಿನ ಒಂದು 2-3 ಡೇಸ್ ಡೆವಲಪ್ಮೆಂಟಲ್ಲಿ ಈ ಹಬ್ಬ ಹೋಗಿ ಈ ಅಸ್ತ್ರ ಉಪಯೋಗಿಸದ ಯುದ್ಧ ರೀತಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಕೆಲವೊಂದು ಹೇಳಿಕೆಗಳಿಂದಾಗಿ ವಿಷಸರ್ಪಣ, ವಿಷಕನ್ಯಾ ಅಥವಾ ಬಜರಂಗ್ ದಳಿ ಇದೆಲ್ಲ ಕೆಲವು ಇವತ್ತೊಂದು ಹೇಳ್ತಾರೆ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಯತ್ನಾಳ್ ಅವರು ಏನಂದರೆ ಅರೆ ಹುಚ್ಚ ಅದು ಆಯ್ತಲ್ಲ, ಇವತ್ತು ಕೊಟ್ಟಿದ್ದಾರೆ. ಪ್ರಿಯಾಂಕೆ ಅಂದರೆ ಶ್ರೀಲಿಂಗವ ಪುಲ್ಲಿಂಗವ ಅಂತ ಕೇಳ್ತಾ ಇದ್ದಾರೆ. ಅರ್ಥಾಯ್ತಲ್ಲ? ಈ ಇಶ್ಯೂಸ್ ಎಲ್ಲ ನಾವು ನಿಜವಾಗಿ ಒಂದು ಇಶ್ಯೂ ಈ ಇಲೆಕ್ಷನ್ ಉಂಟಲ್ಲ, ಒಂದು ಪರ್ಸೆಪ್ಷನ್ ಮೇಲೆ ಹೋಗ್ತಾ ಇದ್ದೆವು. ಪರ್ಸೆಪ್ಷನ್ ಪರ್ಸೆಪ್ಷನ್ ಮೇಲೆ ಕಾಂಗ್ರೆಸ್ ಅವರು ಹೋಗ್ತಾ ಇದ್ರು. ಬಟ್ ಮೈಕ್ರೋ ಮ್ಯಾನೇಜ್ಮೆಂಟಲ್ಲಿ BJP ಅವರು ಹೋಗ್ತಾ ಇದ್ದಾರೆ, ಮೈಕ್ರೋ ಮ್ಯಾನೇಜ್ಮೆಂಟ್. ಸೊ ನಮಗೊಂದು ಇದಿತ್ತು, ಈ ಪರ್ಸೆಪ್ಷನ್ ಕ್ಯಾನ್ ಚೇಂಜ್ ವೇರ್ ಇಸ್ ಮೈಕ್ರೋ ಮ್ಯಾನೇಜ್ಮೆಂಟ್ ಕ್ಯಾನಾಟ್ ಬಿ ಚೇಂಜ್ ಅಂತ. ಸೊ ಅದೇ ರೀತಿ ಲಾಸ್ಟ್ ಮಿನಿಟಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾಕೋ ಕೆಲವು ಒಳ್ಳೆ ರೀತಿಯಲ್ಲಿ ಇಲೆಕ್ಷನ್ ತಗೊಂಡೋದ್ರು ಕಾಂಗ್ರೆಸ್ನವರು. ಯಾವುದು ತಾವು ಮಾಡಿದ ಕೆಲವು ತಪ್ಪುಗಳಿಂದಲೇ ಈ ರೀತಿ ಮಾಡ್ತಾರೆ ಗೊತ್ತು. ಅದೀಗ ಬೇಕಿತ್ತು ಇವರಿಗೆ. ಈಗ ಮ್ಯಾನಿಫೆಸ್ಟೋದಲ್ಲಿ ಆ ಮ್ಯಾನಿಫೆಸ್ಟೋಗೆ ಇಂಪಾರ್ಟೆನ್ಸ್ ಹೋಯಿತು. ಈಗ ಜನ ಎಲ್ಲ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ಏನಿತ್ತು, BJPಯಲ್ಲಿ ಏನಿತ್ತು, JDSಲ್ಲಿ ಏನಿಲ್ಲ, ಅದನ್ನು ಬಜರಂಗ್ ದಳ ಇತ್ತು ಅಂತ ಮಾತಾಡ್ತಿದ್ದಾರೆ ಖಾಲಿ. ಎಲ್ಲಿ ತನಕ ಇಂಪಾರ್ಟೆನ್ಸ್ ಇದೆ ಇಲೆಕ್ಷನ್ ಇಂಪಾರ್ಟೆಂಟ್ ಡೈವರ್ಟ್ ಆಗಿದ್ರೆ ಜಸ್ಟ್ ಒಂದು ಆ ಶಬ್ದವನ್ನು ಅವ್ರು ಮ್ಯಾನಿಫೆಸ್ಟೋಲ್ಲಿ ಯೂಸ್ ಮಾಡಿದ್ದಾನೆ ಆ್ಯಕ್ಚುಲಿ. ಎಲ್ಲಿ ಅದು ಅಗತ್ಯ ಇರಲಿಲ್ಲ. ಈಗ ಬಜರಂಗ್ ದಳ ಮತ್ತು PFI ಬ್ಯಾನ್ ಮಾಡ್ತಾರೆ ಅಂತೇಳಿ, PFI ಆಲ್ರೆಡಿ ಬ್ಯಾನ್ ಆಗಿದೆ. ಬಜರಂಗ್ ದಳ ನೀವು ಬ್ಯಾನ್ ಮಾಡೋ ರೈಟ್ ಉಂಟು. ಬಜರಂಗ್ ಇಸ್ ಆಲ್ರೆಡಿ ಬ್ಯಾನ್ಡ್ ಒನ್ಸ್. ಬ್ಯಾಂಡ್ ಅದನ್ನೆಲ್ಲ ಹೇಳೋದಿಲ್ಲ ಇವರು. ಕಾಂಗ್ರೆಸ್ ಡಿಫೆಂಡ್ ಮಾಡಲಿಕ್ಕೆ ಅದಕ್ಕೆ ಇನ್ನು ಬಾಬ್ರಿ ಮಸೀದ್ ದುರಂತ ಆದಾಗ 92ಅಲ್ಲಿ ಬ್ಯಾಂಡ್ ಒನ್ಸ್. ಇವನ್ ಶ್ರೀರಾಮ ಸೇನ್ ಇಸ್ ಬ್ಯಾಂಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಎಲ್ಲಿ ಗೋವಾದಲ್ಲಿ ಮನೋಹರ್ ಪರಿಕರ್ ಚೀಫ್ ಮಿನಿಸ್ಟರ್ ಆಗಿ ಹಿ ಹ್ಯಾಸ್ ಬ್ಯಾಂಡ್ ಇಟ್. ಆಕ್ಚುಲಿ ಅರ್ಥ ಇಲ್ಲ, ಶ್ರೀರಾಮ್ ಸೇನ್ ಮಾಡಬಾರ್ದು ಅಂತಿಲ್ಲ, ಅದರ ಇಂಪ್ಯಾಕ್ಟ್ ಸರ್ವೆದಲ್ಲಿ ಕಾಣಿಸ್ತಿಲ್ಲ. ಈ ರೀತಿಯಲ್ಲಿ ಇಂಪ್ಯಾಕ್ಟ್ ಸರ್ವೆ ಆ ಡೇಟಿಗೆ ಸರ್ವೆ ನಡೆದಿಲ್ಲ. ಆ ಡೇಟಿಗೆ ಸರ್ವೆ ನಡೆದಿಲ್ಲ. ಸೊ ಏಪ್ರಿಲ್, ಇನ್ನೊಮ್ಮೆ ಡೇಟ್ ಹೇಳ್ತೀನಿ, ಏಪ್ರಿಲ್ 15ರಿಂದ ಮೇ 1ನೇ ತಾರೀಕಿನ ಮಧ್ಯದಲ್ಲಿ ನಡೆದಿರುವಂತಹ ಸಮೀಕ್ಷೆಗಳ ನಂಬರ್ಗಳನ್ನು ಕೊಡ್ತಾ ಹೋಗ್ತೀವಿ. ನನ್ನನ್ನು ಸೇರಿದಂತೆ ಉಳಿದ 3 ಜನರಿಗೆ ನಾನು ಹೇಳುವಂಥದ್ದು, ಬಿ ಹ್ಯಾಪಿ ಟು ಡಿಫರ್ ವಿತ್ ಪ್ರದೀಪ್ ಭಂಡಾರಿ. ಅವರ ಸಂಖ್ಯೆಗಳನ್ನು ಪ್ರಶ್ನೆ ಮಾಡೋಣ. ಈ ಸಂಖ್ಯೆ ಹೆಂಗೆ ಬಂತು, ಇದು ಇಷ್ಟಾಗೋದಿಲ್ಲ, ಇಷ್ಟಾಗತ್ತೆ, ಯು ಆರ್ ರಾಂಗ್, ಯು ಆರ್ ರೈಟ್, ಲೆಟ್ ಅಸ್ ಡಿಬೇಟ್ ವಿತ್ ಹಿಮ್, ಲೆಟ್ ಅಸ್ ಟಾರ್ಗೆಟ್ ಪ್ರದೀಪ್ ಭಂಡಾರಿ ಟುडे. प्रदीप भंडारी तैयार है आप? इट्स नॉट न्यू अजीत जी, ये सब 35 चुनाव के अंदर हम जब तक भिन्न राय नहीं रखेंगे तब तक लोकतंत्र की मूल भावना में नहीं रहेंगे. एंड वेलकम टू अग्री और इनफैक्ट वेलकम जितने भी लोगों को सजेशंस देने हैं और डिफरेंस देना है. मेरे पास 224 कॉन्स्टिट्यूंसी, सभी कॉन्स्टिट्यूंसीज का डेटा है. आपको लगता है कि आपके उस तरफ 3 लोग स्टॉलवर्ड्स बैठे हैं,
जी 2018 में मेरे सब लेफ्ट और राइट स्टॉलवर्ड्स बैठे थे और तब भी हमने सही किया था. सिंस देन वी हैव डन 35 इलेक्शंस, 33 ऑफ देम आर एक्यूरेट, सो वी लुकिंग फॉरवर्ड टू इट. आई एम क्वाइट कॉन्फिडेंट. अजीत जी 80% जो है 85% खुद स्टेट को ट्रैवल किया है और 70 रिसर्चर्स के साथ में हर कॉन्स्टिट्यूंसी का डेटा है, जो आज मैं कह सकता हूँ सिर्फ पूरे देश के अंदर हम ही और हर कॉन्स्टिट्यूंसी के कॉन्स्टिट्यूंसी का डेटा आपको बता सकते हैं ओपिनियन पोल स्थिति के. सो इट्स नॉट समथिंग कि मैंने दिल्ली में बैठकर 30,000 लोगों को कॉल किया है. हर जगह की कास्ट डेमोग्राफिक्स के हिसाब से रिप्रेजेंटेटिव सैम्पलिंग ली गई है. दैट इज द ट्रू स्पिरिट ऑफ द पीपल ऑफ कर्नाटಕ. ಎಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸರ್ವೆಗೆ ಒಂದು ಇತಿಹಾಸ ಇದೆ, ಅದರದೇ ಆದಂಥ ಪ್ರತಿಷ್ಠೆ ಇದೆ. ನಾವು ಮಾಡಿದ ಸರ್ವೆ ಬಗ್ಗೆ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ಮೆಚ್ಚುಗೆಯ ಮಾತಾಡ್ತವೆ. ಜನರ ಪಲ್ಸನ್ನು ಕರೆಕ್ಟಾಗಿ ಹಿಡಿದ್ರು ನೋಡಿ ಇವರು ಅಂತ. ಏನು ಆ ಇತಿಹಾಸ? ನಾವು ಕೊಟ್ಟ ಸಂಖ್ಯೆಗಳು ಈ ಹಿಂದೆ ಹೆಂಗೆ ಅಕ್ಯುರೇಟ್ ಆಗಿದ್ವು, ಒಂದು ವರದಿ ಇದೆ, ನೋಡಿಕೊಂಡು ಬನ್ನಿ. ಚುನಾವಣಾ ಸಮೀಕ್ಷೆ ಅಂದ್ರೆ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ಸಮೀಕ್ಷೆಗೆ ಕರ್ನಾಟಕವೇ ಕಾಯುತ್ತದೆ. ಕನ್ನಡ ಮಾಧ್ಯಮ ಲೋಕದಲ್ಲಿ ಸುವರ್ಣ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಗೆ ಇನ್ನಿಲ್ಲದ ಮಾನ್ಯತೆ ಇದೆ. ಕರ್ನಾಟಕ ವಿಧಾನಸಭೆ ಚುನಾವಣೆ ಹತ್ತಿರ ಬಂದಂತೆಲ್ಲ ರಾಜ್ಯದ ಜನತೆ ಸುವರ್ಣ ನ್ಯೂಸ್ ಪ್ರೇಕ್ಷಕರು ಕಾಯುವುದು ನಮ್ಮ ಸಮೀಕ್ಷೆಗೆ. ಯಾಕಂದ್ರೆ ನಮ್ಮ ಈ ಹಿಂದಿನ ಸಮೀಕ್ಷೆಗಳ ನಿಖರತೆ ಬಗ್ಗೆ ಪ್ರೇಕ್ಷಕರಿಗೆ ಸ್ಪಷ್ಟತೆ ಇದೆ, ಹಾಗೆಯೇ ನಂಬಿಕೆಯೂ ಇದೆ. ಇತಿಹಾಸ ಬರೆದಿದ್ದ ಸುವರ್ಣ ನ್ಯೂಸ್ ಸಮೀಕ್ಷೆ. ಸತತ 2 ವಿಧಾನಸಭೆ ಚುನಾವಣೆಗಳಲ್ಲಿ ಸುವರ್ಣ ನ್ಯೂಸ್ ನಡೆಸಿದ್ದ ಚುನಾವಣೋತ್ತರ ಸಮೀಕ್ಷೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಬಿರುಗಾಳಿ ಎಬ್ಬಿಸಿತ್ತು. ಕರ್ನಾಟಕ ಜನತೆಯ ನಾಡಿ ಮಿಡಿತ, ಮನದಾಳ ಅರಿಯುವಲ್ಲಿ ಸುವರ್ಣ ನ್ಯೂಸ್ ಸದಾ ಮುಂದು ಎಂಬುದಕ್ಕೆ ಈ ಹಿಂದಿನ ಚುನಾವಣೋತ್ತರ ಸಮೀಕ್ಷೆಗಳೇ ಸಾಕ್ಷಿ. ಇತಿಹಾಸ ಸೃಷ್ಟಿಸಿತ್ತು 2008, 2013ರ ಸಮೀಕ್ಷೆಗಳು. ವಿಷಯಕ್ಕೆ ಬಂದರೆ ಮತದಾರರ ಮನದಾಳವನ್ನ ಅರಿಯೋದ್ರಲ್ಲಿ ಸುವರ್ಣ ನ್ಯೂಸ್ ಸದಾ ಮುಂದು. ಇದಕ್ಕೆ ನಮ್ಮಲ್ಲಿ ಇತಿಹಾಸವೇ ಇದೆ. ಈ ಹಿಂದೆಯೂ ಇದು ಸಾಬೀತಾಗಿದೆ. 2008ರ ಚುನಾವಣೆಯಲ್ಲಿ ಬೇರೆ ವಾಹಿನಿಗಳು ಹೇಳಿದ್ದ ಭವಿಷ್ಯವೇ ಬೇರೆ, ಸುವರ್ಣ ನ್ಯೂಸ್ ಸಮೀಕ್ಷೆ ಹೇಳಿದ್ದೇ ಬೇರೆ. 2008ರಲ್ಲಿ ಬಿಜೆಪಿ ಗಳಿಸಿದ್ದು 110 ಸ್ಥಾನಗಳು. ಸುವರ್ಣ ನ್ಯೂಸ್ ಹೇಳಿದ್ದು 104ರಿಂದ 114 ಸ್ಥಾನಗಳು. ಹಾಗೆಯೇ ಸುವರ್ಣ ನ್ಯೂಸ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು 69ರಿಂದ 74 ಸ್ಥಾನಗಳು. ಫಲಿತಾಂಶ ಬಂದಾಗ ಕಾಂಗ್ರೆಸ್ ಗೆದ್ದಿದ್ದು 80 ಸ್ಥಾನಗಳನ್ನ. ಇನ್ನು ಜೆಡಿಎಸ್ 35ರಿಂದ 40 ಸ್ಥಾನ ಗಳಿಸಬಹುದೆಂದು ಸುವರ್ಣ ನ್ಯೂಸ್ ಹೇಳಿದ್ರೆ, ಎಲೆಕ್ಷನ್ ನಲ್ಲಿ ಜೆಡಿಎಸ್ ಗೆದ್ದಿದ್ದು 28 ಸ್ಥಾನ. 2008ರಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಸುವರ್ಣ ನ್ಯೂಸ್ ಅಕ್ಷರಶಃ ಇತಿಹಾಸ ಸೃಷ್ಟಿಸಿತ್ತು. ಸುವರ್ಣ ನ್ಯೂಸ್ ಸಮೀಕ್ಷೆ ಬಗ್ಗೆ ರಾಷ್ಟ್ರೀಯ ಸುದ್ದಿ ವಾಹಿನಿಗಳಲ್ಲೂ ಸುದ್ದಿಯಾಗಿದ್ದಷ್ಟೇ ಅಲ್ಲ, ಮೆಚ್ಚುಗೆಯನ್ನು ಗಳಿಸಿತ್ತು. Other channels, NDTV as well as some of the Kannada channels did get it right. Look at that accuracy rate of exit polls. At the moment, if you look at it, 80% of CNN IBN, 92% for Suvarna. So really Suvarna channel really got it as close to the final numbers. 2013ರಲ್ಲೂ ಸತ್ಯವಾಗಿತ್ತು ಸುವರ್ಣ ಸಮೀಕ್ಷೆ. 2013ರ ಸುವರ್ಣ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ 109ರಿಂದ 120 ಸ್ಥಾನ ಎಂದಿತ್ತು. ಕಾಂಗ್ರೆಸ್ 121 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಬಿಜೆಪಿಗೆ ಸುವರ್ಣ ನ್ಯೂಸ್ ಹೇಳಿದ್ದು 49ರಿಂದ 60 ಸ್ಥಾನ, ಕಮಲ ಅರಳಿದ್ದು 40 ಕ್ಷೇತ್ರಗಳಲ್ಲಿ. ಹಾಗೆಯೇ ಜೆಡಿಎಸ್ಗೆ 34ರಿಂದ 41 ಸ್ಥಾನ ಸಮೀಕ್ಷೆಯಲ್ಲಿ ಸಿಕ್ಕಿದ್ರೆ ಗೆದ್ದಿದ್ದು 40 ಸ್ಥಾನಗಳಲ್ಲಿ. ಸುವರ್ಣ ನ್ಯೂಸ್ ಸಮೀಕ್ಷೆಗೆ ಕರುನಾಡು ಮತ್ತೊಮ್ಮೆ ಜೈ ಎಂದಿತ್ತು. 2018ರಲ್ಲೂ ನಿಜವಾಗಿತ್ತು ಸುವರ್ಣ ನ್ಯೂಸ್ ಸಮೀಕ್ಷೆ. 2018ರಲ್ಲಿ ಸುವರ್ಣ ನ್ಯೂಸ್ ಮತ್ತು ಜನ್ ಕಿ ಬಾತ್ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿದ್ದು ಬಿಜೆಪಿಗೆ 102ರಿಂದ 108 ಸ್ಥಾನ, ಬಿಜೆಪಿ ಪಡೆದಿದ್ದು 104 ಸ್ಥಾನ.
ಕಾಂಗ್ರೆಸ್ 80 ಸ್ಥಾನಗಳನ್ನ ಗೆದ್ದಿತ್ತು. ಸಮೀಕ್ಷೆ ಹೇಳಿದ್ದು 72ರಿಂದ 74 ಸ್ಥಾನದ ಭವಿಷ್ಯ. ಜೆಡಿಎಸ್ಗೆ 42ರಿಂದ 44 ಸ್ಥಾನ ಸಿಗಲಿದೆ ಅಂತ ಸಮೀಕ್ಷೆ ಹೇಳಿತ್ತು. ಅಂತಿಮವಾಗಿ ಜೆಡಿಎಸ್ ಗಳಿಸಿದ್ದು 37 ಸ್ಥಾನ. ರಾಷ್ಟ್ರೀಯ ವಾಹಿನಿಗಳು ನಡೆಸುವ ಸಮೀಕ್ಷೆಗಿಂತಲೂ ಸುವರ್ಣ ನ್ಯೂಸ್ ಸಮೀಕ್ಷೆ ಬಗ್ಗೆ ರಾಜ್ಯದ ಜನತೆಗೆ ಅಪಾರ ನಂಬಿಕೆ ಮತ್ತು ವಿಶ್ವಾಸ. 92% ಭವಿಷ್ಯ ನುಡಿದ ಮಾಧ್ಯಮ ಸಂಸ್ಥೆ ನಮ್ಮದು. ಇದೀಗ ಈ ಬಾರಿ ಕರ್ನಾಟಕ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಯನ್ನ ನಿಮ್ಮ ಮುಂದಿಡುತ್ತಿದ್ದೇವೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮೀಕ್ಷೆಗಳ ಇತಿಹಾಸ. ಮೊದಲನೇ ಸಮೀಕ್ಷೆಯನ್ನು ಏಪ್ರಿಲ್ 14ನೇ ತಾರೀಕಿಗೆ ಏಪ್ರಿಲ್ 14ನೇ ತಾರೀಕಿಗೆ ಕೊಟ್ಟಿದ್ದೀವಿ. ಈ ಚುನಾವಣೆಗಳ ಮೊದಲನೇ ಸಮೀಕ್ಷೆಯನ್ನು ಎರಡನೇ ಸಮೀಕ್ಷೆ ಕೊಡುವಂತಹ ಸಮಯ. ಆರಂಭದಲ್ಲೇ ಹೇಳಿದೆ, ಈ ಸಲವೂ ಕೂಡ ವಲಯವಾರು ಕೊಡ್ತಾ ಇದ್ದೀವಿ. ಏಪ್ರಿಲ್ 14ರ ಸಮೀಕ್ಷೆಗೂ ಇವತ್ತಿನ ಸಮೀಕ್ಷೆಗೂ 20 ದಿನಗಳಲ್ಲಾದಂಥ ವ್ಯತ್ಯಾಸವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದೊಂದಾಗಿ ವಲಯವಾರು ವಿವರಗಳನ್ನು ಆರಂಭಿಸುವುದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆ ಬೈ ಜನ್ ಕಿ ಬಾತ್ಗೆ ಮತ್ತೊಮ್ಮೆ ಸ್ವಾಗತ. ವಲಯವಾರು ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕವನ್ನು ರಾಜಕೀಯವಾಗಿ 6 ವಲಯಗಳನ್ನಾಗಿ ವಿಂಗಡಿಸಿಕೊಂಡು ನೋಡಲಾಗುತ್ತೆ. ನಮ್ಮ ಸರ್ವೆ ಕೂಡ ಹಾಗೆ ಇರುವಂತೆ. ಹಳೆ ಮೈಸೂರು, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಬೆಂಗಳೂರು, ಈ 6 ವಲಯಗಳನ್ನಾಗಿ ನಿಮ್ಮೆದುರಿಗೆ ವಿಂಗಡಿಸಿ ಸರ್ವೆಯನ್ನು ಇಡ್ತಾ ಹೋಗ್ತೀವಿ. ಸರ್ವೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಎಕ್ಸಿಸ್ಟಿಂಗ್ ನಂಬರ್ಸ್ ಗೊತ್ತಿರಬೇಕು. 2018ರ ಚುನಾವಣೆ ನಡೆದಾಗ ಯಾವ ಪಕ್ಷ ಏನು ಸ್ಥಾನ, ಎಷ್ಟು ಸ್ಥಾನಗಳನ್ನು ಪಡೆದಿತ್ತು, ಒಂದು ಸಲ ಸುಮ್ಮನೆ ಬ್ರೀಫಾಗಿ ಹೇಳ್ತೀನಿ ನಿಮಗೆ. ಆವಾಗ ಈ ಸಲದ ಮುನ್ನಡೆ ಹಿನ್ನಡೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಾಗಿತ್ತು ಅದನ್ನೊಂದು ಸಲ ನಿಮ್ಮೆದುರಿಗೆ ಇಡ್ತೀನಿ. ನೆನಪಿರಲಿ, 2018ರ ಚುನಾವಣೆಯಲ್ಲಿ BJP 102ರಿಂದ 108 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಜನ್ ಕಿ ಬಾತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸರ್ವೆ ಹೇಳಿತ್ತು. 102ರಿಂದ 108 ಸ್ಥಾನಗಳಲ್ಲಿ BJP ಗೆಲ್ಲುತ್ತೆ ಅಂತ. BJP ಗೆದ್ದಿದ್ದು 104. ದಟ್ ವಾಸ್ ದ ಅಕ್ಯುರಸಿ. BJP 104 ಸ್ಥಾನಗಳನ್ನು ಗೆದ್ದಿತ್ತು, 36.5% ವೋಟ್ ಶೇರ್ ಅನ್ನು ಪಡೆದಿತ್ತು. ಕಾಂಗ್ರೆಸ್ BJPಗಿಂತ 1.5% ವೋಟ್ ಶೇರ್ ಜಾಸ್ತಿ ಇದ್ರೂ ಸ್ಥಾನಗಳು 80 ಇದ್ವು. ಅಧಿಕಾರ ಕಳೆದುಕೊಂಡಿತ್ತು ಕಾಂಗ್ರೆಸ್ 80 ಸ್ಥಾನಗಳನ್ನು ಪಡೆಯುವ ಮೂಲಕ. 2013ರ ರಾಜಕೀಯ ಸನ್ನಿವೇಶಗಳ ಬೇರೆ ಇದ್ವು. BJP 40 ಸ್ಥಾನಗಳನ್ನು ಪಡೆದಿತ್ತು, 40ರಿಂದ 104ಕ್ಕೇರಿದ್ದರೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡು 80 ಸ್ಥಾನಗಳನ್ನು ಪಡೆಯುವ ಮೂಲಕ JDS ಪಡೆದದ್ದು 37 ಸ್ಥಾನಗಳನ್ನು, 18% ವೋಟ್ ಶೇರ್ ಇತ್ತು. ಇತರೆ 7.5%. ಇದು 2018ರ ಚುನಾವಣಾ ಫಲಿತಾಂಶ. ಹಾಲಿ ಬಲ ಹಂಗೆ ಇದೆಯಾ ಅಂದರೆ ಇಲ್ಲ. ನೆನಪಿದೆ ನಿಮಗೆ, 2018ರ ಚುನಾವಣೆ ಫಲಿತಾಂಶ ಬಂದ ದಿನ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಆಗಿತ್ತು. ಆದರೆ 80 ಸ್ಥಾನ ಪಡೆದಿದ್ದ ಕಾಂಗ್ರೆಸ್ಸು 37 ಸ್ಥಾನ ಗಳಿಸಿದ್ದ JDS ಅನ್ನು ಬೆಂಬಲಿಸಿ ಮೈತ್ರಿ ಸರ್ಕಾರ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. 80 ಸ್ಥಾನ ಪಡೆದಿದ್ದ ಕಾಂಗ್ರೆಸ್ 37 ಸ್ಥಾನ ಪಡೆದಿದ್ದ JDS ಅನ್ನು ಬೆಂಬಲಿಸಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಮೈತ್ರಿ ಸರ್ಕಾರ ರಚನೆಯಾಯಿತು. 14 ತಿಂಗಳು ನಡೆದ ನಂತರ ಸರ್ಕಾರ ಬಿತ್ತು. 17 ಜನ ಶಾಸಕರು, 14 ಜನ ಕಾಂಗ್ರೆಸ್ನಿಂದ, 3 ಜನ JDSನಿಂದ ಬಿಟ್ಟು ಹೊರಗೆ ಬಂದ ಕಾರಣಕ್ಕಾಗಿ ಅಲ್ಲಿಗೆ ಈ ನಂಬರ್, ಈ ಟ್ಯಾಲಿ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಹಾಲಿ ಬಲಾಬಲ ಏನಿದೆ, ಹಾಲಿ ವಿಧಾನಸಭೆಯ ಬಲಾಬಲ 224ರ ಪೈಕಿ
ಈಗ 119 ಬಿಜೆಪಿ ಇದೆ, 69 ಕಾಂಗ್ರೆಸ್ ಇದೆ, 32 JDS ಇದೆ, ಇತರೆ 2 ಖಾಲಿ ಸ್ಥಾನಗಳು 2 ಇದ್ದಾವೆ. 119 ಬಿಜೆಪಿ ಇದೆ, 69 ಕಾಂಗ್ರೆಸ್ ಇದೆ, JDS 32 ಇದೆ, ಇತರೆ 2 ಖಾಲಿ ಸ್ಥಾನಗಳು. ನಾವು ಹಾಲಿ ಈಗ ಸಮೀಕ್ಷೆಯ ವಿವರಗಳನ್ನು ತೋರಿಸಿದಾಗ ಸಾಮಾನ್ಯವಾಗಿ ಕಂಪ್ಯಾರಿಸನ್ 2018ರ ಚುನಾವಣೆಯೊಂದಿಗೆ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಮಾಡಬೇಕಾಗಿರೋದು ಹಾಲಿ ಬಲಾಬಲದೊಂದಿಗೆ. ದ್ಯಾಟ್ ಮೇಕ್ಸ್ ಮೋರ್ ಸೆನ್ಸ್. 20 ದಿನಗಳ ಹಿಂದೆ ಒಂದು ಸಮೀಕ್ಷೆಯನ್ನು ನಾವು ಕೊಟ್ಟು ಏಪ್ರಿಲ್ 14ನೇ ತಾರೀಕು ಕ್ವಿಕ್ ಆಗಿ ಆ ಸಮೀಕ್ಷೆ ಏನಿತ್ತು ಅಂತ ಹೇಳ್ಬಿಡ್ತೀವಿ. ಪ್ರಾಂತ್ಯವಾರು ಹಳೆ ಮೈಸೂರು ಬಿಜೆಪಿ 12, ಕಾಂಗ್ರೆಸ್ 23, JDS 22, ಇತರೆ 0. ಕಲ್ಯಾಣ ಕರ್ನಾಟಕ ಬಿಜೆಪಿ 16, ಕಾಂಗ್ರೆಸ್ 23, JDS 1. ಮಧ್ಯ ಕರ್ನಾಟಕ ಬಿಜೆಪಿ 13, ಕಾಂಗ್ರೆಸ್ 12, JDS 1. ಗ್ರೇಟರ್ ಬೆಂಗಳೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ 2 ಜಿಲ್ಲೆಗಳನ್ನು ಸೇರಿಸಿ 28 ವಿಧಾನಸಭಾ ಕ್ಷೇತ್ರಗಳ ಬೆಂಗಳೂರು ನಗರದಲ್ಲಿ ಬರ್ತವೆ, 4 ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ಬರ್ತವೆ. 2 ಸೇರಿ 32 ಕ್ಷೇತ್ರಗಳ ಪೈಕಿ ಗ್ರೇಟರ್ ಬೆಂಗಳೂರಿನಲ್ಲಿ ಬಿಜೆಪಿ 15, ಕಾಂಗ್ರೆಸ್ 14, JDS 3. ಕಿತ್ತೂರು ಕರ್ನಾಟಕದಲ್ಲಿ ಬಿಜೆಪಿ 31, ಕಾಂಗ್ರೆಸ್ 19. ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿ 16, ಕಾಂಗ್ರೆಸ್ 3. ಇಷ್ಟು ಸ್ಥಾನಗಳ ಭವಿಷ್ಯವನ್ನು ಏಪ್ರಿಲ್ 14ರ ಸರ್ವೆ ನೋಡಿದಿತ್ತು. 20 ದಿನಗಳ ಹಿಂದಿಂದಿದ್ದು. ಟೋಟಲ್ ಎಷ್ಟು? ಟೋಟಲ್ ಬಿಜೆಪಿ 98ರಿಂದ 109, ಕಾಂಗ್ರೆಸ್ 89ರಿಂದ 97, JDS 25ರಿಂದ 29, ಇತರೆ 0 ಅಥವಾ 1. ಇದು 20 ದಿನಗಳ ಹಿಂದಿನ ಸಮೀಕ್ಷೆ. ಈಗ ಸಮಯ ಎರಡನೆಯ ಸಮೀಕ್ಷೆಯ ವಿವರಗಳನ್ನು ನೋಡುವಂಥದ್ದು. ಎರಡನೆಯ ಸಮೀಕ್ಷೆಯ ವಿವರಗಳನ್ನು ನೋಡುವ ಸಮಯ. ಮತ್ತೊಂದು ಸಲ ತಾರೀಖನ್ನು ನೆನಪಿಟ್ಕೊಳ್ಳಿ. ಏಪ್ರಿಲ್ 14ನೇ ತಾರೀಕು ಮೊದಲನೆಯ ಸಮೀಕ್ಷೆಯನ್ನು ಕೊಟ್ವಿ. ಪ್ರದೀಪ್ ಭಂಡಾರಿ ಮೊದಲನೇ ಸಮೀಕ್ಷೆಯನ್ನು ಏಪ್ರಿಲ್ 14ನೇ ತಾರೀಕು ನಿಮ್ಮೆದುರಿಗೆ ಪ್ರಸ್ತುತಪಡಿಸಿದ್ರು. ಅದರ ಮಾರನೇ ದಿವಸದಿಂದ ಎರಡನೆಯ ಸಮೀಕ್ಷೆ ಶುರುವಾಗಿದೆ. ಮೇ 1ನೇ ತಾರೀಖಿನ ತನಕ ಅಂಕಿಅಂಶಗಳನ್ನು ಕಲೆ ಹಾಕಲಾಗಿದೆ. ಮೇ 2ನೇ ತಾರೀಖಿನ ನಂತರ ರಣಕಣದಲ್ಲಿ ಆಗಿರಬಹುದಾದಂಥ ಪರಿಣಾಮಗಳು, ಪ್ರಭಾವಗಳು ಈ ಸರ್ವೆನಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಮೇ 1ನೇ ತಾರೀಖಿನ ತನಕ. ಈ ಸರ್ವೆ ನಡೆಯುವ ಸಂದರ್ಭದಲ್ಲಿ 3 ಪಕ್ಷದಿಂದ ಅಭ್ಯರ್ಥಿಗಳ ಫೈನಲ್ ಆಗಿದ್ರು, ಘೋಷಣೆಯಾಗಿದ್ರು. ಅಲ್ಲಿಗೆ ಸತ್ಯಾಂಶಕ್ಕೆ ಇನ್ನಷ್ಟು ಹತ್ತಿರದ ಸಮೀಕ್ಷೆ ಇದು. ಮೊದಲನೇ ಸರ್ವೆ ನಡೆದಾಗ ಅನೇಕ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಿರಲಿಲ್ಲ. ಪಕ್ಷದ ಹೆಸರಿನ ಮೇಲೆ ಮಾತ್ರ ನಾವು ಸಮೀಕ್ಷೆ ನಡೆಸಬೇಕಾಗಿ ಬಂದಿದೆ. ದಿಸ್ ಈಸ್ ಮೋರ್ ಅಕ್ಯುರೇಟ್. ಪ್ರಶ್ನೆ ಕೇಳಿದಾಗ ಜನರಿಗೆ ಉತ್ತರ ಕೊಡೋದಕ್ಕೆ ಕ್ಲಾರಿಟಿ ಇದೆ ಈ ಸರ್ವೆ ಮಾಡಿದ ಸಂದರ್ಭದಲ್ಲಿ. 3 ಪಕ್ಷದಿಂದ ಅಭ್ಯರ್ಥಿಗಳ ಘೋಷಣೆಯಾದ ನಂತರ ಈ ಸರ್ವೆ ನಡೆದಿದೆ. ಇನ್ನೂರ 24 ಕ್ಷೇತ್ರಗಳಲ್ಲಿ ನಡೆದಂಥ ಸಮೀಕ್ಷೆ ನಿಮಗೆ 2018ರ ರಿಸಲ್ಟು, ಹಾಲಿ ಬಲಾಬಲ, ಏಪ್ರಿಲ್ 14ರ ಸಮೀಕ್ಷೆಯ ಜೊತೆಗೆ ಇವತ್ತಿನ ಸಮೀಕ್ಷೆಯ ವಿವರಗಳನ್ನು ಕೊಡ್ತೀವಿ. ಜಾತಿವಾರು ಸಂಖ್ಯೆಗಳಿದ್ದಾವೆ. ನಾ ಹೇಳಿದ್ನಲ್ಲ, ಜಿಲ್ಲಾವಾರು, ಕ್ಷೇತ್ರವಾರು ಕೂಡ ವಿವರಗಳಿರ್ತವೆ. ಆದರೆ ನಾವು ಕೊಡೋದು ವಲಯವಾರು ಅಷ್ಟೇ. ಮೊದಲನೆಯ ವಲಯ ಹಳೆ ಮೈಸೂರು. ಹಳೆ ಮೈಸೂರಿನ ರಾಜಕೀಯ ಸ್ಥಿತಿಗತಿ ಗೊತ್ತು ನಿಮಗೆ. ಒಕ್ಕಲಿಗರ ಭದ್ರಕೋಟೆ. ಗ್ರೇಟರ್ ಬೆಂಗಳೂರನ್ನು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ಉಳಿದ 6 ಜಿಲ್ಲೆಗಳು ಮೈಸೂರು, ಚಾಮರಾಜನಗರ, ಕೊಡಗು, ರಾಮನಗರ, ಮಂಡ್ಯ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ.
ಈ ಜಿಲ್ಲೆಗಳ ಒಟ್ಟು 57 ಕ್ಷೇತ್ರಗಳು ಹಳೆ ಮೈಸೂರು ಅನ್ನಿಸಿಕೊಳ್ತವೆ. ಮೈಸೂರು, ಚಾಮರಾಜನಗರ, ಕೊಡಗು, ರಾಮನಗರ, ಮಂಡ್ಯ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ 9 ಜಿಲ್ಲೆಗಳು. ರಾಜಕೀಯವಾಗಿ ಬಿಜೆಪಿಯ ಪಾಲಿಗೆ ಬರಗಾಲದ ಪ್ರದೇಶ ಅನ್ನಿಸಿಕೊಂಡಿರುವಂಥದ್ದು ಹಳೆ ಮೈಸೂರು. ಈ ಜಿಲ್ಲೆಗಳಲ್ಲಿ ಬಿಜೆಪಿಗೆ ಶಕ್ತಿ ಕಡಿಮೆ. 57 ಕ್ಷೇತ್ರಗಳ ಪೈಕಿ 11ರಲ್ಲಷ್ಟೇ ಬಿಜೆಪಿ ಗೆದ್ದಿತ್ತು ಕಳೆದ ಸಲ. ಈ ಸಲ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹಾಕ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಭೇಟಿ ಕೊಡ್ತಾರೆ. ಗೃಹ ಸಚಿವ ಅಮಿತ್ ಶಾ ಅವರು ಮತ್ತೆ ಬಂದು ಹೋಗ್ತಾರೆ. ತುಂಬ ಎಫರ್ಟ್ ಹಾಕ್ತಿದ್ದಾರೆ. ಅದರ ಪ್ರಭಾವ ಏನಾದರೂ ಕಾಣಿಸುತ್ತೆ. ಸಂಖ್ಯೆಗಳಲ್ಲಿ ಏರಿಕೆಯಾಗಬಹುದಾ? ವೋಟ್ ಶೇರ್ಗೆ ಮಾತ್ರ ಕಾಂಟ್ರಿಬ್ಯೂಷನ್ ಹಳೆ ಮೈಸೂರು ಮಾಡಬಹುದಾ? ಬಿಜೆಪಿ ಹಳೆ ಮೈಸೂರಿನ ಮಂಡ್ಯ, ರಾಮನಗರ ಈ ಪ್ರದೇಶಗಳಲ್ಲಿ ಹೆಚ್ಚು ಓಟು ತೆಗೆದುಕೊಳ್ಳುವುದರಿಂದ ವಿನೆಬಿಲಿಟಿ ಯಾರ್ದು ಪ್ರಭಾವಕ್ಕೊಳಪಡುತ್ತೆ? ಯಾರ ಓಟುಗಳನ್ನು ಬಿಜೆಪಿ ತಗೊಳ್ಳುತ್ತೆ? ಬಿಜೆಪಿ ಯಾರದ್ದಾದರೂ ಸೋಲಿಗೆ ಕಾರಣವಾಗಿ ಇನ್ನೊಬ್ಬರ ಗೆಲುವಿಗೆ ನೇರ ಕಾರಣ ಆಗತ್ತಾ? ಪ್ರಶ್ನೆಗಳು ಹಲವಾರಿದಾವೆ. ಹಲವಾರು ಪ್ರಶ್ನೆಗಳಿದ್ದಾವೆ. 57 ಕ್ಷೇತ್ರಗಳ ಪೈಕಿ ಹಾಲಿ ಬಿಜೆಪಿ 14 ಇದೆ, ಕಾಂಗ್ರೆಸ್ 26, ಬಿಜೆಪಿ 11 ಇತ್ತು. ಮಂಡ್ಯದಲ್ಲಿ 1 ಸೀಟ್ ಅಡಿಷನಲ್ ಆಯ್ತು. ನಾರಾಯಣಗೌಡರು KR ಪೇಟೆಯಿಂದ JDSನಿಂದ ಗೆದ್ದಿದ್ರು. ಅವರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದರು. ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸಿಕೊಳ್ಳಲಾಯಿತು. ಅಲ್ಲಿಗೆ ಮಂಡ್ಯದಲ್ಲಿ 1 ಸ್ಥಾನ ಹಾಲಿ ಬಿಜೆಪಿದಿದೆ. ಏನಾಗುತ್ತೆ? ಹಳೆ ಮೈಸೂರಿನ ವೇರಿಯೇಬಲ್ಸ್ ಏನು? ಎಸ್, ಪ್ರದೀಪ್ ಭಂಡಾರಿ ಸರ್, ವಾಟ್ ಡೂ ಯು ಥಿಂಕ್? बीजेपी इज पुटिंग अ लॉट ऑफ एफर्ट्स हियर. देखिए अजीत जी, इस बार जो ओल्ड मैसूर है, हले मैसूर का जो रीजन है, मैं कहना चाहता हूं कि ये सबको सरप्राइज करेगा इन टर्म्स ऑफ जो आउटकम आने वाला है. अगर यही ट्रेंड रहा 10 तारीख को, अगर इसी ट्रेंड के हिसाब से पोलिंग होती है, क्योंकि ओल्ड मैसूर रीजन में इस बार पास्ट की तरीके से नहीं देखा जा सकता है. ग्राउंड पे ओल्ड मैसूर के अंदर सिचुएशन ये है कि जो वोकलिगा वोट है, जितना जेडीएस के पास पिछली बार था, जहां जहां जेडीएस के कैंडिडेट ने काम नहीं किया है, वो वोकलिगा वोट जो है वो स्प्लिट हो रहा है और वो सेकंड बेस्ट कैंडिडेट को जा रहा है. अगर कांग्रेस के पास सेकंड बेस्ट कैंडिडेट है तो कांग्रेस पार्टी को जा रहा है. अगर बीजेपी के पास सेकंड बेस्ट कैंडिडेट है तो वो भारतीय जनता पार्टी के कैंडिडेट को जा रहा है. क्योंकि कई जिलों के अंदर, भले वो बीजेपी हो गया या कांग्रेस हो गया, उन्होंने जेडीएस के कई कार्डर्स को लोकल लेवल पे वो मूव करे हैं कांग्रेस को या बीजेपी को. सो जो जेडीएस की स्थिति ओल्ड मैसूर रीजन की में पिछली बार थी, ऐसी स्थिति अभी ग्राउंड पे देखने को नहीं मिल रही है. और जस्ट वन मोर पॉइंट, दिस थिंग, एंड अपार्ट फ्रॉम द वोकलिगा वोट, जो पार्टी की एबिलिटी पिछली बार बाकी कास्ट के वोट लेने को थी, वो बहुत ज्यादा कम हो चुकी है सीजन के अंदर. तो जो सीट कन्वर्टेबिलिटी का जो चांस पिछली बार जेडीएस का था, वेयर इट लिटरली स्वेप्ट मेनी डिस्ट्रिक्ट्स ऑफ ओल्ड मैसूर, दैट लुक्स वेरी डिफिकल्ट एज पर द ग्राउंड सिचुएशन. जैसे मंड्या के साथों के साथ जीते थे. जी, अब मांड्या के अंदर बिल्कुल वैसी स्थिति नहीं है. अगर मांड्या के अंदर कई सीट्स पे कांग्रेस बहुत अच्छा कर रही है, मांड्या की सिटी के अंदर बीजेपी, कांग्रेस और जेडीएस के बीच में एक ट्राइपोलर कॉन्टेस्ट है. हसन के अंदर जो पिछले बार की स्थिति थी, वैसी स्थिति नहीं है. हसन के अंदर बेलूर, सकलेशपुर और हसन टाउन के अंदर इट इज अ कॉन्टेस्ट विद द भारतीय जनता पार्टी. अदर सीट्स पे कांग्रेस पार्टी के साथ पे कॉन्टेस्ट है. सो अपार्ट फ्रॉम द फैमिली सीट्स की अगर मैं बात करूं, दैट इज कुमार स्वामी एंड हिज एक्सटेंडेड परिवार, बाकी सीट्स के अंदर जहां जेडीएस के कैंडिडेट ने काम नहीं किया है, वहां वो ना वोकलिगा वोट को 90% होल्ड कर पा रहे हैं, ना बाकी कास्ट को अपनी तरफ 60% कर पा रहे हैं. ಕಳೆದ ಸಲ ಒಕ್ಕಲಿಗ ಮತದಾರರು JDSಗೆ ವೋಟ್ ಹಾಕಿ ಏನು ಶಾಸಕರನ್ನು ಆರಿಸಿದ್ರಲ್ಲ, ಈ ಸಲ ಅದೇ ಮತದಾರರು ಶಾಸಕರು ಎಷ್ಟು ಕೆಲಸ ಮಾಡಿದ್ರು, ಏನು ಕೆಲಸ ಮಾಡಿದ್ರು ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ದಟ್ ಈಸ್ ದ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇನ್ ಓಲ್ಡ್ ಮೈಸೂರು. ಹಳೆ ಮೈಸೂರು ಭಾಗದಲ್ಲಿ ಶಾಸಕರನ್ನ ಮತದಾರರು, ವಿಶೇಷವಾಗಿ ಒಕ್ಕಲಿಗ ಮತದಾರರು ಕೇಳೋದಕ್ಕೆ ಶುರು ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ರಿ ಅಂತ. ಯಾವ ಶಾಸಕ ಕೆಲಸ ಮಾಡಿಲ್ಲವೋ ಆ ಕ್ಷೇತ್ರಗಳಲ್ಲಿ 2ನೇ ಅತ್ಯುತ್ತಮ ಅಭ್ಯರ್ಥಿಯ ಕಡೆಗೆ ಒಕ್ಕಲಿಗ ಮತಗಳ ಮೂವ್ ಆಗೋದನ್ನು ಪ್ರದೀಪ್ ಭಂಡಾರಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಮತದಾರರು ಆ ಕಡೆ ಹೋಗ್ತಾ ಇದ್ದಾರೆ.
ಕೆಲವು ಕ್ಷೇತ್ರಗಳಲ್ಲಿ, ಅಫ್ಕೋರ್ಸ್ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಕಡೆಗೆ ಆ ಮತಗಳು ಹೋಗ್ತವೆ, ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿಯ ಕಡೆಗೆ ಕೂಡ ಹೋಗಬಹುದು. ಆ ಲೆಕ್ಕಾಚಾರದಲ್ಲಿ ಕಳೆದ ಸಲ ಹೆಂಗೆ JDS ಜಿಲ್ಲೆಗಳನ್ನೇ ಸ್ವೀಪ್ ಮಾಡಿತ್ತು, ಅಂಥ ಪರಿಸ್ಥಿತಿ ಈಗ ಇಲ್ಲ ಅಂತ ಈ ಸಮೀಕ್ಷೆಯಲ್ಲಿ ತಿಳಿದು ಬರ್ತಾ ಇದೆ. ಪ್ರಶಾಂತ್, ಒಪ್ಕೊಳ್ತೀರಾ ಅಬ್ಸರ್ವೇಷನ್ಸ್? ನೋಡಿ ಅಜಿತ್, ಕಳೆದ ಬಾರಿ 37 ಸ್ಥಾನಗಳನ್ನು JDS ಗೆದ್ದುಕೊಂಡಿತ್ತು. ಅದರಲ್ಲಿ KR ಪೇಟೆ, ಗುಬ್ಬಿ, ಅರಸೀಕೆರೆ, ಕೋಲಾರ, ಮಹಾಲಕ್ಷ್ಮಿ ಲೇಔಟ್, ಹುಣಸೂರು, ಮಂಡ್ಯ, ಅರ್ಕಲ್ಗೂಡು ಅವ್ರು ಪಾರ್ಟಿ ಬಿಟ್ಟು ಹೋದವರು 8 ಶಾಸಕರು ಪಾರ್ಟಿ ಬಿಟ್ಟು. ಹೌದು. ಈಗ JDSನ ಪರ್ಫಾರ್ಮೆನ್ಸ್ ನನಗನ್ಸುತ್ತೆ ಈ 8 ಕ್ಷೇತ್ರಗಳಲ್ಲಿ ಮರಳಿ ಎಷ್ಟು ಕ್ಷೇತ್ರಗಳನ್ನು ಗೆದ್ಕೊಳ್ತಾರೆ ಅನ್ನೋದರ ಮೇಲೆ ಒಂದು. ಓಕೆ, ನಂಬರ್ 1. ಅಂದರೆ ಆ 8 ಕ್ಷೇತ್ರ ಹೋದ್ವು ಅನ್ಕೊಂಡ್ಬಿಟ್ರೆ 29ಕ್ಕೆ ಡೈರೆಕ್ಟಾಗಿ ಇಳಿದ್ಬಿಟ್ಟು ಆ 8 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು ಯಾಕಂದರೆ ನೋಡಿ, ಕಳೆದ ಬಾರಿ ಚಲೋರಾಯಸ್ವಾಮಿ ಬಿಟ್ಟು ಹೋಗಿದ್ರು, ರಮೇಶ್ ಬಂಡಿ ಸಿದ್ದೇಗೌಡ ಬಿಟ್ಟು ಹೋಗಿದ್ರು, ಜಮೀರ್ ಅಹ್ಮದ್ ಬಿಟ್ಟು ಹೋಗಿದ್ರು, ಬಾಲಕೃಷ್ಣ ಬಿಟ್ಟು ಹೋಗಿದ್ರು. ಅದರಲ್ಲಿ ಜಮೀರ್ ಅಹ್ಮದ್ ಸೀಟ್ ಬಿಟ್ಟರೆ ಉಳಿದ ಬಹುತೇಕ ಸೀಟ್ಗಳನ್ನು JDS ಗೆದ್ದುಕೊಂಡಿತ್ತು. ಹೌದು. ಈ ಬಾರಿ ಈ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನು JDS ಉಳಿಸ್ಕೊಳ್ಳುತ್ತೆ ಅನ್ನೋದು ಪ್ರಾಯಶಃ JDSನ ಟೋಟಲ್ ಟ್ಯಾಲಿಯನ್ನು, ಅಂದರೆ ಮೈಸೂರು ಕರ್ನಾಟಕದಲ್ಲಿ JDS ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ. ಜೊತೆಗೆ ನನಗನ್ಸುತ್ತೆ ಆ್ಯಂಟಿ ಇನ್ಕಂಬನ್ಸಿ ಕಾಂಗ್ರೆಸ್ಗೆ ಹೇಗೆ ತಾಗುತ್ತೋ, ಕಾಂಗ್ರೆಸ್ನ ಹಾಲಿ ಶಾಸಕರಿಗೆ, BJPಯ ಹಾಲಿ ಶಾಸಕರಿಗೆ ಹೇಗೆ ತಾಗುತ್ತೋ, ಹಾಗೆ JDSನ ಹಾಲಿ ಶಾಸಕರಿಗೂ ಕೂಡ ತಾಗುತ್ತೆ. व्हाट इज द डिफरेंस प्रदीप भंडारी? एंटी इनकम्बेंसी तो हर एमएलए के खिलाफ होती है. देखिए हर एमएलए के खिलाफ नहीं होती, डिपेंड करता है. अगर किसी एमएलए ने काम किया, ये एक क्रॉस इसके अंदर है कर्नाटका के अंदर, भले वो बीजेपी का एमएलए हो, कांग्रेस का एमएलए हो, JDS का एमएलए हो, अगर किसी एमएलए ने काम किया है तो उसकी एबिलिटी बाकी कास्ट के वोट लेने की, सिर्फ अपनी कास्ट की वोट लेने की बहुत ज़्यादा है. सो एक जैसे मैं कह रहा हूँ कि 2C इलेक्शन है, दैट इज द कास्ट इन द कैंडिडेट इलेक्शन. बीजेपी बैंक कर रही है कैपिटल M पे विच इज मोदी, और कांग्रेस बैंक कर रही है स्मॉल M पे विच इज मुस्लिम कंसोलिडेशन के ऊपर. अगर आप देखेंगे सो दैट इज एक लाइन में अगर मैं इलेक्शन को सम अप करूं, पास 2M है जी, वो अब एक M दिसता है जो सबके पास में है, जो आप मनी पार की बात कर रहे हैं. बट ऐसा नहीं है. सो अगर किसी कैंडिडेट ने काम किया सो द कैंडिडेट हैज मोर चांसेस टू रिटेन द वोट. बट इशू ये है कि जब मैं जहां JDS के कैंडिडेट को पिछली बार वोट मिला था, द प्रोबेबिलिटी जो ग्राउंड पे हम देखते हैं कि JDS के कैंडिडेट्स ने सिग्निफिकेंट नंबर ऑफ देम ने उतना बेसिक सर्विसेज पे काम नहीं किया है. So you mean to say there is a group of JDS MLAs, there is a group of BJP MLAs, there is a group of Congress MLAs. JDS MLAs have got more anti-incumbency compared to 2 other party MLAs. JDS MLAs वर JDS का जो हमेशा वोट रहता था वो एक सिग्निफिकेंट रीजन से काफी ज्यादा सीट कन्वर्टेबिलिटी का चांस रहता था. तो अब अगर मैं आपको एक एग्जांपल देता हूं कि कोई कॉन्स्टिट्यूएंसी मान लीजिए सकलेशपुर आती है, इट हैड बीन वन बाय द JDS फॉर द लास्ट मिनिमम 2 टाइम्स. अब वहां पे कॉन्टेस्ट इज बिटवीन द BJP एंड द JDS, और कॉन्टेस्ट उन सीट्स पे नहीं है जहां पे JDS के MLA ने अच्छा खासा काम किया. मैंने टॉक अबाउट वर्क एंड दैट इज ऑल्सो the case with the Congress candidate. Yes, so that's a uniformity which is across. So एक और चीज अजीत जी which is very important कि JDS सिर्फ सीट्स जो है वो वोकलिगा वोट्स के ऊपर नहीं जीत सकती. पिछली बार 90% तक वोकलिगा कंसोलिडेशन था, इस बार ऐसी स्थिति नहीं. अगर मैं बेरिंग अपार्ट कुछ फैमिली की सीट्स हटा दूं, सो फॉर JDS टू विन अ सीट दिस टाइम उसको वोकलिगा का 70% से ज्यादा वोट प्लस अदर कास्ट वोट चाहिए. और वो आना बहुत जो है कई कॉन्स्टिट्यूएंसीज में काम नहीं हुआ, मुश्किल. ಒಂದೇ ಲೈನ್ನಲ್ಲಿ ಜನ್ ಕಿ ಬಾತ್ನ ಅಬ್ಸರ್ವೇಷನ್ ಅನ್ನು ಹಳೆ ಮೈಸೂರಿನ ವಿಷಯದಲ್ಲಿ ಹೇಳೋದಾದ್ರೆ, ಕಳೆದ ಸಲ ಬಂದಂಗೆ ಒಕ್ಕಲಿಗ ವೋಟ್ಗಳು ಎನ್ಮಾಸ್ ಆಗಿ ಈ ಸಲ JDSಗೆ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ತವೆ? ಆಯಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ JDSಗೆ ಸ್ಪರ್ಧೆ ಒಡ್ತಾ ಇದೆಯೋ ಆ ಕಡೆ ಮೂವ್ ಆಗ್ತಾ ಇದೆ, ಎನ್ಮಾಸ್ ಆಗಿ ಹೋಗ್ತಾ ಇಲ್ಲ. ಹಾಗಾದರೆ ಎಷ್ಟು ಪ್ರಶಾಂತ್? देवेगौड़ा जी 2004 से ही reiterate one statement कि pollsters always take third party lightly. हाँ कहीं वो ना हो जाए. ये भी एक होता. Yes. ये कहना चाहता हूं ದೇವೇಗೌಡರಿಗೆ ಅದೊಂದು ಅಸಮಾಧಾನ ಇದೆ. ಸರ್ವೆ ಮಾಡುವಂತವ್ರು ಯಾವಾಗಲೂ ಮೂರನೇ ಪಕ್ಷವನ್ನು ಬಹಳ अजीत जी एक छोटा सा ಮೂರನೇ ಪಕ್ಷವನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಈ ಸರ್ವೆ ಮಾಡೋರು. अजीत जी इसमें छोटा सा पॉइंट कहना चाहता हूं कि ये मेरा जो जब 2018 के अंदर आई वाज हियर, वी वर द हम लोग वर द वंस जो एशियानेट सुवर्ण न्यूज़ के बाद में हु गॉट JDS bang on correct, which was that last time there was another polling agency which underestimated JDS with a national challenge. We were the guys who got JDS bang on. इस बार मैं आपको कह रहा हूं फर्क तब से अभी में ये है कि बहुत सारा ऐसा वोटर है which is not extremely very loyal. अगर मैं एज ग्रुप की बात करूं 18, 19, 20, 21, 22, 23, 24, 25,
that is not grown up with Devegowda ji per se, which is there. So their loyal voter, which is there of Devegowda ji, वो जितना पहले था उसका चीज बने. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ತುಂಬ ಸಣ್ಣ ಬ್ರೇಕ್. ಈ ಬ್ರೇಕ್ ಆದಮೇಲೆ ನಿಮ್ಮ ಪ್ರಶ್ನೆ ತಗೊಳ್ತೀನಿ. ಪ್ರದೀಪ್ ಭಂಡಾರಿ ಅವರು ಹೇಳ್ತಾ ಇರೋ ಒಂದು ಮೊದಲನೇ ಸಲ ವೋಟ್ ಹಾಕೋರು 18, 19, 20, 21, 25ನೇ ವಯಸ್ಸಿನ ತನಕದ ಯುವಕ ಯುವತಿಯರು ದೇವೇಗೌಡ ಅನ್ನುವ ಆ ಸೆಂಟಿಮೆಂಟ್ ಜೊತೆಗೆ ಅಷ್ಟೊಂದು ಬೆಸೆದುಕೊಂಡಿಲ್ಲ ಅನ್ನೋದು ಇವ್ರದ್ದು ಅಬ್ಸರ್ವೇಷನ್. ಒಂದು ಹಳೆ ಮೈಸೂರಿನ ಸಂಖ್ಯೆಗಳನ್ನು ಹೇಳ್ತೀನಿ. ಹಳೆ ಮೈಸೂರು ಯಾವ ಪಕ್ಷಗಳಿಗೆ ಎಷ್ಟು ಸ್ಥಾನಗಳನ್ನು ಕೊಡ್ತಾ ಇದೆ ಬ್ರೇಕ್ ಆದ ಮೇಲೆ. ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆ ಬೈ ಜನ್ ಕಿ ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಳೆ ಮೈಸೂರಿನ ಸಂಖ್ಯೆಗಳನ್ನು ಕೊಡುವ ಸಮಯ ಅಂತ ಹೇಳಿದೆ ನಾನು. ಆದರೆ ಇಬ್ಬರೂ ಪ್ಯಾನಲಿಸ್ಟ್ಗೆ ಪ್ರದೀಪ್ ಭಂಡಾರಿ ಅವ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ. ಈ ಪ್ರಶ್ನೆಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಯಾಕಂದರೆ ಕೆಲವು ಸ್ಟೇಟ್ಮೆಂಟ್ಗಳು ಇರ್ತಾವಲ್ಲ, ಒಕ್ಕಲಿಗ ಮತಗಳು JDSನ ಕಡೆ ಕಳೆದ ಸಲ ಹೋದಷ್ಟು ದೊಡ್ಡದಾಗಿ ಹೋಗ್ತಾ ಇಲ್ಲ ಅಂತ, ಅದು ಸುಮ್ಮನೆ ತೇಲಿಸಿ ಬಿಡುವಂಥ ಸ್ಟೇಟ್ಮೆಂಟ್ಗಳು ಆಗಬಾರ್ದು. ಅದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಬೇಕು ಅನ್ನೋ ಗೊತ್ತಾ, ಲಾಸ್ಟ್ ಟೈಮ್ ಒಕ್ಕಲಿಗ ವೋಟ್ ಮಾಡುವಾಗ ದೇರ್ ವಾಸ್ ನೋ ಗ್ಯಾರಂಟಿ ದಟ್ ದಿ ಕುಮಾರಸ್ವಾಮಿ ವಿಲ್ ಬಿಕಮ್ CM ಅಂತ ಲಾಸ್ಟ್ ಟೈಮ್. ಯಾಕಂದ್ರೆ ಅವ್ರಿಗೆ ಲಿಮಿಟೆಡ್ ಸೀಟ್ಸ್ ಬರ್ತದೆ. ದೇರ್ ಸೀಟ್ ಮೇ ಬಿ ಅರೌಂಡ್ ವೇವರಿಂಗ್ ಅರೌಂಡ್ 30. ಬಟ್ ಈ ಸಲ ಆಗಲ್ಲ. ಇವನ್ ದೋ ದೇ ಆರ್ ಗೆಟಿಂಗ್ 30 seats, ಕುಮಾರಸ್ವಾಮಿ ವಿಲ್ ಬಿಕಮ್ CM ಅಂತ ಒಂದು ಒಕ್ಕಲಿಗರ ಸ್ಟ್ರಾಂಗ್ ಲಿಪ್ ಉಂಟು. ಸೊ ಐ ಥಿಂಕ್ ದಟ್ ಮೋರ್ ಅಗ್ರೆಸಿವ್ಲಿ ದಿಸ್ ಟೈಮ್ ದೇ ವಿಲ್ ವೋಟ್ ಫಾರ್ ಒಕ್ಕಲಿಗ. ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಪ್ರದೀಪ್ ಭಂಡಾರಿ ಅವ್ರ ಜೊತೆಗೆ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್. 2018ರಲ್ಲಿ ಒಕ್ಕಲಿಗರಿಗೆ ಗ್ಯಾರಂಟಿ ಇರಲಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈ ಸಲ ಜನರಲ್ ಫೀಲಿಂಗ್ ಇದೆ, ಯಾವ ಸರ್ಕಾರಕ್ಕೂ ಯಾವ ಪಕ್ಷಕ್ಕೂ ಮೆಜಾರಿಟಿ ಬರೋದಿಲ್ಲ, ಮತ್ತೆ ಕುಮಾರಸ್ವಾಮಿ ಅವ್ರ ಹತ್ರ ಇಬ್ಬರಲ್ಲೊಬ್ಬರು ಬರಲೇಬೇಕು, ಬಿಜೆಪಿ ಅಥವಾ ಕಾಂಗ್ರೆಸ್ ಇಬ್ಬರಲ್ಲೊಬ್ಬರು ಬರಲೇಬೇಕು ಅನ್ನುವ ಜನರಲ್ ಫೀಲಿಂಗ್ ಇದೆ. ಆ ಕಾರಣಕ್ಕಾಗಿ ಕಳೆದ ಸಲಕ್ಕಿಂತಲೂ ಹೆಚ್ಚು ಒಕ್ಕಲಿಗ ವೋಟ್ಗಳು ಈ ಸಲ JDSಗೆ ಹೋಗ್ತವೆ ಅಂತ. ಹೋಪ್ ಯು ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸೆಡ್. ಇನ್ಕಾ भी एक ओपिनियन लेके 2018ರಲ್ಲಿ ಒಕ್ಕಲಿಗರ ರೊಚ್ಚು ತೀರಾ ಅಷ್ಟೊಂದು ಭೀಕರ ಪ್ರಮಾಣದಲ್ಲಿ ಪ್ರಕಟವಾಗಲಿಕ್ಕೆ ಕಾರಣ ಅನಾವಶ್ಯಕ ಸುಖ ಸುಮ್ಮನೆ ಸಿದ್ದರಾಮಯ್ಯನವರು 7 ಜನ JDS ಶಾಸಕರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು. ಅದ್ರ ಅಗತ್ಯನೇ ಇರಲಿಲ್ಲ. ಅದರ ಇಂಪ್ಯಾಕ್ಟ್ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಆಯ್ತು ಅಂತಂದ್ರೆ DK ಶಿವಕುಮಾರ್, ತನ್ವೀರ್ ಸೇಠ್ ಮತ್ತು ಯತೀಂದ್ರ ಬಿಟ್ಟು ಉಳಿದವರೆಲ್ಲ ಸೋತೋಗ್ಬಿಟ್ರು. ನೀವೀಗ ನಾವು ಚರ್ಚೆ ಮಾಡ್ತಿರೋ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯರು ಅತ್ಯಂತ ಘೋರವಾದ ಅವಮಾನಕಾರಿ ಸೋಲನ್ನು ಅನುಭವಿಸ್ಬಿಟ್ರು. ಅದಿಲ್ಲ. ಆದರೆ 2018 ಮತ್ತು 2023 ನಡುವಾಗಿರೋ 2 ಘಟನೆಗಳು ಅಂದರೆ 2019ರ ಲೋಕಸಭಾ ಚುನಾವಣೆ ಮತ್ತು ಸಮ್ಮಿಶ್ರ ಸರ್ಕಾರದ ಪತನ, ಅದಾದಮೇಲೆ 2020 2 ವರ್ಷಗಳ ಕೋವಿಡ್ ಆ ಲಾಕ್ಡೌನ್ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ಗಾಢವಾಗಿ ಮೋದಿ ಕಾಣಿಸ್ಲಿಕ್ಕೆ ಶುರುವಾಗಿಬಿಟ್ರು. ಯಾಕಂದ್ರೆ 15 ದಿವಸಕ್ಕೊಮ್ಮೆ ದೂರದರ್ಶನಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಜನ ಎಲ್ಲ ವಿರಾಮ ಮನೇಲಿ ಕೂತಿರುವಾಗ ಮೋದಿ 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 ಅನ್ನೋ ಫಿನಾಮಿನನ್, ಮೋದಿ ಒಬ್ಬ ವ್ಯಕ್ತಿ ಆಗಿದ್ದವರು ಒಂದು ಫಿನಾಮಿನನ್ ಆಗಿ ಜನರ ಮನಸ್ಸಲ್ಲಿ ನಾಟಿದ್ರು. ಇದು ಎಲ್ಲ ವರ್ಗದ ಜನರ ಮೇಲೆ ಒಂದಿಲ್ಲ ಒಂದು ರೀತಿ ಪರಿಣಾಮ ಬೀರ್ಬಿಟ್ಟಿದೆ. ಆಮೇಲೆ 3 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಬದಲಾದರು. ಒಂದು BJP ಯಡಿಯೂರಪ್ಪನವರ ನಿರ್ಗಮನ, ಬಸವರಾಜ ಬೊಮ್ಮೆಯವರ ಆಗಮನ, ಇದು ಕೂಡ ಭಾಳ ಮುಖ್ಯವಾದ ಘಟನೆ. ಇದರಿಂದ BJP ಮತದಾರರಲ್ಲಿ ಕೂಡ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ, ತಲ್ಲಣವನ್ನು ಅನುಭವಿಸ್ಬಿಟ್ಟಿದ್ದಾರೆ ಇವೆಲ್ಲ ಘಟನಾವಳಿಗಳಿಂದ. ಅದಾದ ನಂತರ ಈಗ ಮೊನ್ನೆ ಒಕ್ಕಲಿಗ ವೋಟ್ ಬ್ಯಾಂಕ್ ಬಗ್ಗೆ ಪ್ರದೀಪ್ ಭಂಡಾರಿ ಅವರ ಅಬ್ಸರ್ವೇಷನ್ ಏನು ಹೇಳ್ತೀರಿ ನೀವು? ಒಕ್ಕಲಿಗರ ಭದ್ರಕೋಟೆ ಶಿಥಿಲವಾಗಿಬಿಟ್ಟಿದೆ. ಯಾಕಂದ್ರೆ ಅನೇಕ ಶಿವಲಿಂಗೇಗೌಡರ ಥರ ಅಂಥ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ, ಆಮೇಲೆ AT ರಾಮಸ್ವಾಮಿ ಅವರು ವ್ಯಕ್ತಿಗತವಾಗಿ ಅವರು ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಗೆ ಹೆಸರಾಗಿದ್ದವರು, ಅಂಥವ್ರು ಕೂಡ ಬಂಡಾಯದ್ದು ಹೊರಗೆ ಹೋಗಿರೋದು JDS ಭದ್ರಕೋಟೆಯನ್ನು ಶಿಥಿಲಗೊಳಿಸ್ಬಿಟ್ಟಿದೆ. ಹಂಗಿದ್ರೆ 2018ರಲ್ಲಿ ಒಕ್ಕಲಿಗರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅದಾಗಲೂ ಒಂದ್ಸಾರಿ ನೋಡೇ ಬಿಟ್ವಿ ನಾವು. ನಿಖಿಲ್ ಕುಮಾರಸ್ವಾಮಿ ಸೋಲು, ದೇವೇಗೌಡರ ಸೋಲು ಇದೆಯಲ್ಲ, ಅದು ಬೇರೆ ಕಾರಣ. ಅವರು ಮಾಡಿಕೊಂಡ ಮೈತ್ರಿ ಅನ್ನುವಂಥ ತಮ್ಮ ಗುಂಡಿನ ತಾವೇ ತೋಡ್ಕೊಂಡಿದ್ದಕ್ಕಾಗಿ ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಯ್ತಾ ಹೊರತು. ದೇವೇಗೌಡರು ನೀವು 25 ವರ್ಷದಿಂದ ಎಲ್ಲ ನೋಡ್ಕೊಂಡು ಬನ್ನಿ. ದೇವೇಗೌಡರ ವಿರುದ್ಧ ಸಿಡಿದು ಪ್ರತಿ 5 ವರ್ಷಕ್ಕೊಮ್ಮೆ ದೇವೇಗೌಡರ ವಿರುದ್ಧ ಜನ ಅವ್ರ ಸಿಡಿದು. ಯಾಕೆ ನನಗನ್ಸುತ್ತೆ, ಒಂದು ನಿಶ್ಚಿತವಾಗಿ ಪ್ರದೀಪ್ ಭಂಡಾರಿ ಹೇಳ್ದಂಗೆ ಅದು ಒಕ್ಕಲಿಗರ ನೋಡಿ, ಒಕ್ಕಲಿಗರ ಕನ್ಸಾಲ್ಟೇಷನ್ ಬೈ ಆ್ಯಂಡ್ ಲಾರ್ಜ್ JDS ತರಫ್ ಇರುತ್ತೆ. ಆದರೆ JDS ಈಗ ಮಂಡ್ಯ JDS ವಾಸ್ ಎಟ್ ಸ್ಪೀಕ್ ಕಳೆದ ಬಾರಿ. ಅಲ್ಲಿ ನಿಶ್ಚಿತವಾಗಿ ಆ ಮೊದಲಿನ ಏನು 2018ರಲ್ಲಾಗಿತ್ತು ಅಷ್ಟು ಸೀಟ್ಗಳನ್ನು JDS ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದಾಗಲ್ಲ. JDS ವಿಲ್ ಕಮ್ ಡೌನ್. ಆದರೆ ಬಟ್ ಅದನ್ನ ನೀವು ಒಕ್ಕಲಿಗರದ ಮತಗಳ ದೂರ ಹೋದವು ಅನ್ನುವ ರೀತಿಯಲ್ಲಿ ಅನಲೈಸ್ ಮಾಡಬೇಕಾಗಲ್ಲ. ಒಂದು ನಂಬರ್ 1. ನಂಬರ್ 2, ನನಗನ್ಸುತ್ತೆ
JDS MLAsಗಳು ಆಂಟಿ ಇನ್ಕಂಬನ್ಸಿ ಕಾರಣದಿಂದ ಕೆಲ ಸೀಟ್ಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ 19 ಶಾಸಕರು ಕೂಡ ಇದ್ದರು, ಅಲ್ಲೂ ಕೂಡ ಆಂಟಿ ಇನ್ಕಂಬನ್ಸಿ ಬಡಿಯತ್ತೆ. ಆ ಸೀಟ್ಗಳನ್ನು ಕೂಡ JDS ಭರ್ಪಾಯಿ ಮಾಡ್ಕೊಳ್ಬೋದು. ಅಂದರೆ ಕರೆಕ್ಟ್ ಒಂದು ಕಡೆ ಕಳ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಗಳಿಸ್ಕೊಂಡು. ಆದರೆ ಅಲ್ಲಿ JDSಗೆ ಇರ್ತಕ್ಕಂಥ ಪ್ರದೀಪ್ ಭಂಡಾರಿ ಅವರದ್ದು ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಕಳೆದ ಸಲದ ರೀತಿಯಲ್ಲಿ ಒಕ್ಕಲಿಗ ಮತಗಳು JDS ಕಡೆ ಎನ್ಮಾಸ್ ಆಗಿ ಬರೋದಿಲ್ಲ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಶಂಕರ್ ಶೆಟ್ಟರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಅಲ್ಲ, ಹೆಣ್ಮಾಸಾಗಿ ಬರ್ತದೆ again, it will come again. ಸಂಪೂರ್ಣವಾಗಿ ನಿರಾಕರಿಸ್ತೀರಿ ನೀವು, ಅವ್ರ ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ನಿರಾಕರಿಸ್ತೀರಿ, ಅದಕ್ಕೆ ತದ್ವಿರುದ್ಧ ಆಗುತ್ತೆ ಅಂತ ಹೇಳ್ತೀರಿ. ಮತ್ತೊಂದು point ನಿಮ್ದು ರವೀಂದ್ರ ರೇಷ್ಮೆ ಅವ್ರು ಹಂಗಾಗುತ್ತೆ ಅಂತಾರೆ, 50-50 ಅಂತ ಪ್ರಶಾಂತ್ ನಾಥ್ ಹೇಳೋದು. ಒಕ್ಕಲಿಗ ಯುವಕರಲ್ಲಿ ಕುಮಾರಸ್ವಾಮಿಯ ಕ್ರೇಜ್ ನಿಶ್ಚಿತವಾಗಿದೆ. ಆ ಪಾಯಿಂಟ್ ನೀವು ಹೇಳಿದ್ರಿ, ಯಂಗ್ಸ್ಟರ್ಸ್ ಇದು ದೇವೇಗೌಡರು. ನಾನು ಕೇಳಿ ಇತ್ತೀಚೆಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಸಣ್ಣ 2 ದಿನ ನನ್ನ ಫ್ರೆಂಡ್ ಒಬ್ಬರು ಯಾವುದು BTM ಲೇಔಟಲ್ಲಿ ಇಲೆಕ್ಷನ್ ಇದರಲ್ಲಿ ಮನೆಗೆ ಹೋಗಿದ್ದೆ, ಊಟ ಕರೆದಿರು. ಇಬ್ಬರು ಹುಡುಗರು ಇಂಜಿನಿಯರ್ಸ್, ಹುಡುಗರು ಇಂಜಿನಿಯರ್ಸ್. ನಿಮ್ಮ ಓಟ್ ಯಾರಿಗಪ್ಪ ಅಂತ ಕೇಳಿದೆ. ನಾವು ದೇವೇಗೌಡರು ಸರ್. ಏನ್ರಿ BTM ಲೇಔಟಲ್ಲಿ ಬೇಸೇ ಇಲ್ಲ JDSಗೆ? ಇಲ್ಲ, ನಿಮ್ಗೆ ಏನಿದ್ರು ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳ್ತಾರೆ. ದಿಸ್ ಈಸ್ ಒಕ್ಕಲಿಗ ಯಂಗ್ಸ್ಟರ್ಸ್ ಆ್ಯಂಡ್ ಯುವರ್ ಗರ್ಲ್ಸ್ ಆಲ್ಸೋ. ನೀವು ಗರ್ಲ್ಸ್ ಮೈಕ್ ಇಟ್ಕೊಂಡು ಹೋಗ್ತಾರಲ್ಲ, ನೀವು ಯಾವುದೇ ಕಾಲೇಜ್ ಹೊಂಟೆ ಒಕ್ಕಲಿಗ ಗರ್ಲ್ಸ್ ಅದಕ್ಕೆ ಕೇಳಿದ್ರೆ ಯಾರಿಗೆ ಓಟ್ ಅಂದರೆ ವಿ ವೋಟ್ ಫಾರ್ ಕುಮಾರಸ್ವಾಮಿ ಅಂತ ಹೇಳಿ. ಒಕ್ಕಲಿಗ ಡೂ ಐ ಡೈ ವಿತ್ ದಿಸ್ ಕುಮಾರಸ್ವಾಮಿ, ಸೈಲ್ ಆರ್ ಸಿಂಕ್ ವಿತ್ ಕುಮಾರಸ್ವಾಮಿ. ಪಾಯಿಂಟ್ ಟೇಕನ್. ಪ್ರದೀಪ್ ಭಂಡಾರಿ ಅವರ ಮಾತನ್ನ ಇಂಗ್ಲಿಷ್ ಸಂಪೂರ್ಣವಾಗಿ ನಿರಾಕರಿಸ್ತಾರೆ. This is how a panel should be. ಅವ್ರಿಗೆ ಇಂಗ್ಲಿಷಲ್ಲಿ ಹೇಳಿದೆ, ಸೈಲ್ ಆರ್ ಸಿಂಕ್, ಡೂ ಆರ್ ಡೈ. Yes. I think Shetty Saab is more confident on the Vokaliga vote than the Kumaraswamy family itself. My basic analysis is that Vokaliga vote जो JDS को पिछली बार मिला, वो peak Vokaliga vote था. So which means that in this election, and please record this and save it, 2023 के अंदर JDS को जितना वोकलिगा वोट 2018 में मिला था, उससे कंपैरेटिवली कम वोकलिगा वोट 2023 में मिलेगा. मैं ये नहीं कह रहा कि माइनॉरिटी वोकलिगा वोट मिलेगा, और इसके 3 कारण हैं. पहला कारण यह है कि कई जिलों के अंदर उनके अच्छे वोकलिगा लीडर्स जो हैं वो कहीं बीजेपी में जा चुके हैं, कहीं कांग्रेस में जा चुके हैं. पहला पॉइंट नंबर 2 ये है कि जो फर्स्ट टाइम और सेकंड टाइम वोकलिगा है कई जगह पे, वो मोदी के साथ में जुड़ा हुआ है. और पॉइंट नंबर 3 ये है कि कई जगह पे कांग्रेस भी वोकलिगा वोट पुल कर रहा है. रामनगरम जिले की मैं बात करता हूं. रामनगरम जिले के अंदर अगर मैं 4 सीटों की बात करूं, तो क्या 3 सीट जहां पे JDS की फैमिली पिछली बार जीती थी, कनकपुरा के अलावा, क्या उतनी मार्जिन से वो जीत रहे हैं? क्या मैं गारंटी दे रहा हूं कि मार्जिन कई सीट्स पे कम आएगी. दैट इज व्हाट माय डेटा सजेस्टिंग. अगर मांड्या की बात करता हूं, 7 सीट्स इफ आई एम नॉट रॉन्ग, अजीत जी, दे वन. आई एम टेलिंग यू दैट द सिचुएशन ऑन द ग्राउंड is of not 7 seats. अगर हसन की मैं बात करता हूं, लास्ट टाइम द हसन की जो सिचुएशन थी, दैट इज नॉट द सिचुएशन इन सकलेश्वर, दैट इज नॉट द सिचुएशन इन हसन, दैट इज नॉट द सिचुएशन इन बेलूर. इन फैक्ट दैट्स व्हाट आई एम सेइंग. सो अगर ये कहा जा रहा है कि पिछली बार से ज्यादा वोकलिगा वोट करेंगे, देन JDS should cross 40 seats. If Vokaligas are voting more for JDS than last time, then ideally JDS should cross the figure last time. That is what I am saying. So idea number 1, that is not happening on the ground. That is what I am saying. So there is only 2 things which can happen. Either Vokaliga votes can be more with JDS than last time, or less with JDS with last time. Agar more with JDS than last time, then why are people saying ki Congress is getting more seats? Because ideally in this Vokaliga belt, it should completely go the Congress way, and then Congress should not increase. क्योंकि कांग्रेस अगर JDS 40 सीट लेके आ रही, तो फिर क्या कांग्रेस इंक्रीज कर रही? No, there are 2. Number 1, one more contradiction. Number 2, one more point. One is Vokaliga vote is not shifting. Vote to seat conversion में anti incumbency factor is there. That is important. One more point. Last time, I think my viewers won't wait more for the numbers. Please. No, one more point. Last time एक बार नंबर दिखा देता हूँ. छोड़ो. पिछली बार वोकलिगा वोट के अलावा कई बाकी कास्ट का वोट था जो JDS को अच्छा खासा मिला था. मैं प्रशांत जी से सहमत हूं. मैं कह रहा हूं कि जो पीक वोकलिगा वोट हुआ था वो 2018 में हुआ था, और मैं ये यहाँ पे अपने डेटा के हिसाब से कह रहा हूं कि उससे कम वोकलिगा वोट पड़ेगा. मतलब प्रशांत जी कई सीट मार्जिन ನಮ್ಮ ಪ್ಯಾನೆಲ್ ನಲ್ಲಿ ಇಬ್ಬರು 2 ಕಾಂಟ್ರಾಸ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ. ಯಾವ ಒಪಿನಿಯನ್ ಕರೆಕ್ಟ್ ಅನ್ನೋ ನಿರ್ಧಾರ ನೀವು ಮಾಡ್ಕೊಳ್ಳಿ. ಈ ಒಪಿನಿಯನ್ಗಳ ಯಾವ್ದು ಕರೆಕ್ಟ್ ಅನ್ನೋದು ಫೈನಲಿ 13ನೇ ತಾರೀಕು ಪ್ರೂವ್ ಆಗುತ್ತೆ. ಒಂದು ತುಂಬ ಸಣ್ಣ 3 ನಿಮಿಷದ ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಆಮೇಲೆ ನೇರವಾಗಿ ನಿಮ್ಮನ್ನು ಕಾಯಿಸೋದೇ ಇಲ್ಲ, ನಾನು ಹಳೆ ಮೈಸೂರಿನ ಸಂಖ್ಯೆಗಳನ್ನು ಕೊಡ್ತೀನಿ. ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆ ಬೈ ಜನ್ ಕಿ ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಮಾತಾಡಿದ್ದೀವಿ. ಈಗ
ಹಳೆ ಮೈಸೂರು ಭಾಗದ ಈ ಸರ್ವೆಯ ಸಂಖ್ಯೆಗಳನ್ನು ಕೊಡುವ ಸಮಯ. 2018ರ ರಿಸಲ್ಟ್ ಅನ್ನ ಕಂಪ್ಯಾರಿಸನ್ಗಾಗಿ 2018ರ ರಿಸಲ್ಟ್ ಅನ್ನ ತೋರಿಸ್ತೀವಿ. ಈ ಹಿಂದಿನ ನಮ್ಮ ಸರ್ವೆ ಏಪ್ರಿಲ್ 14ರ ಸರ್ವೆಯನ್ನು ತೋರಿಸ್ತೀವಿ. ಇವತ್ತಿನ ಸರ್ವೆಯನ್ನು ತೋರಿಸ್ತೀವಿ. ಹಳೆ ಮೈಸೂರಿನ ಸಂಖ್ಯೆಗಳು ಒಟ್ಟು 57 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. +or-3 ಅಂತ ಓದಿಕೊಳ್ಳಬೇಕು. +or-3. ಬಿಜೆಪಿ 14, ಕಾಂಗ್ರೆಸ್ 26, JDS 17 ಅಂತ ತೋರಿಸ್ತಾ ಇದೆ ಜನ್ ಕಿ ಬಾತ್ನ ಸರ್ವೆ. 57 ಕ್ಷೇತ್ರಗಳ ಪೈಕಿ ಬಿಜೆಪಿ 14, ಕಾಂಗ್ರೆಸ್ 26, JDS 17. ಕಾಂಗ್ರೆಸ್ಗೆ ಗಣನೀಯವಾಗಿ ಸೀಟ್ಗಳ ಹೆಚ್ಚಳ ಹಳೆ ಮೈಸೂರಿನಲ್ಲಿ ಆಗ್ತಾ ಇದೆ. ಈ ಸಂಖ್ಯೆಗಳನ್ನು +or-3 ಅಂತ ಓದಿಕೊಳ್ಳಿ. ರೇಂಜ್ ಇರುತ್ತೆ ಯಾವಾಗಲೂ ಸರ್ವೆಗೆ. 14 ಬಿಜೆಪಿ, 26 ಕಾಂಗ್ರೆಸ್, JDS 17. ಕಂಪ್ಯಾರಿಸನ್ಗೆ ಒಂದು ಸಲ ಕಂಪ್ಯಾರಿಸನ್ 2018ರ ರಿಸಲ್ಟು, ಏಪ್ರಿಲ್ 14ರ ಸರ್ವೆ ಮತ್ತು ಈಗ ಏನೇನು ಬದಲಾವಣೆಗಳಾಗಿದೆ. 2018ರಲ್ಲಿ ಬಿಜೆಪಿ 11 ಸ್ಥಾನಗಳನ್ನು ಗಳಿಸಿತ್ತು. 1 ಸ್ಥಾನ ಹೆಚ್ಚಿಗೆ ಗಳಿಸಬಹುದು ಅಂತ ಏಪ್ರಿಲ್ 14ಕ್ಕೆ ಸರ್ವೆನಲ್ಲಿ ಹೇಳಿದ್ರು. ಇವತ್ತಿನ ಸರ್ವೆಯಲ್ಲಿ ಬಿಜೆಪಿ 14ಕ್ಕೆ ಏರಬಹುದು. ಹಳೆ ಮೈಸೂರು ಭಾಗದಲ್ಲಿ 3 ಹೆಚ್ಚುವರಿ ಸ್ಥಾನಗಳನ್ನು ಬಿಜೆಪಿ ಗಳಿಸಿಕೊಳ್ಳಬಹುದು ಅಂತ. ಕಾಂಗ್ರೆಸ್ನ ಸಂಖ್ಯೆಗಳನ್ನು ನೋಡಿ. 2018ರಲ್ಲಿ 17 ಸ್ಥಾನಗಳಲ್ಲಿ ಗೆದ್ದಿದ್ರು. ಏಪ್ರಿಲ್ 14ರ 20 ದಿವಸಗಳ ಹಿಂದಿನ ಸರ್ವೆ 23 ಸ್ಥಾನಗಳನ್ನು ಹೇಳ್ತಾ ಇತ್ತು. ಈಗ ಸರ್ವೆ ಹೇಳ್ತಾ ಇದೆ 26 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಂತ. JDS 2018ಕ್ಕೆ ಕಂಪೇರ್ ಮಾಡಿದರೆ 10 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು ಅಂತ ಸರ್ವೆ ಹೇಳ್ತಾ ಇದೆ. JDS ಸ್ಟೀಪ್ ಡಿಕ್ಲೈನ್ ಅನ್ನ ಭವಿಷ್ಯ ನುಡಿತಾ ಇದ್ದಾರೆ ಪ್ರದೀಪ್ ಭಂಡಾರಿ. ಜನ್ ಕಿ ಬಾತ್ನವರು 27 ಸ್ಥಾನಗಳನ್ನು 2018ರಲ್ಲಿ ಗಳಿಸಿಕೊಂಡಿತ್ತು. 2014ರ ಸಮೀಕ್ಷೆ 5 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ, JDS 22ಕ್ಕೆ ಇಳಿಯುತ್ತೆ ಅಂತ ಹೇಳ್ತಾ ಇದ್ರು. ಈಗ 17 ಸ್ಥಾನಗಳಿಗೆ ಇಳಿಯುತ್ತೆ ಅಂತ. 5 ಸ್ಥಾನಗಳನ್ನು JDS ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಈ 5 ಸ್ಥಾನಗಳ ಲಾಭ ಯಾರಿಗೆ? +or-3 ಅಂತ ಓದಿಕೊಳ್ಳಬೇಕು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, +or-3 ಅಂತ ಓದಿಕೊಳ್ಳಿ. 5 ಸ್ಥಾನಗಳನ್ನು ಮತ್ತೆ JDS ಕಡಿಮೆ ಮಾಡಿಕೊಳ್ತಾ ಇದೆ ಅಂದರೆ ಅದರ ಲಾಭ ಯಾರಿಗಾಗ್ತಾ ಇದೆ? 3 ಸ್ಥಾನಗಳು ಕಾಂಗ್ರೆಸ್ಗೆ ಹೋಗ್ತಾ ಇದೆ, 2 ಸ್ಥಾನಗಳ ಬಿಜೆಪಿಗೆ ಹೋಗ್ತಾ ಇದೆ. ಇದು ಜನ್ ಕಿ ಬಾತ್ನ ಸಮೀಕ್ಷೆ. ಹಳೆ ಮೈಸೂರಿನ 57 ಕ್ಷೇತ್ರಗಳು. ಮೈಸೂರು ಜಿಲ್ಲೆ, ಚಾಮರಾಜನಗರ, ಕೊಡಗು, ರಾಮನಗರ, ಮಂಡ್ಯ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ 9 ಜಿಲ್ಲೆಗಳ 57 ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಭವಿಷ್ಯವನ್ನು ನುಡಿತಾ ಇದ್ದಾರೆ ಪ್ರದೀಪ್ ಭಂಡಾರಿ. ಪ್ರದೀಪ್ ಸಾಬ್, ಐ ವಾಂಟ್ ಟು ಬಿಲೀವ್ JDS ವುಡ್ ಡಿಕ್ಲೈನ್ ಲೈಕ್ ದಿಸ್. ಯು ಆರ್ ಟೆಲಿಂಗ್ -10 seats compared to last election. Ajit ji, I can tell you that if this current trend continues, Achha. I will not be surprised if the JDS declines further. And I know none of the people in Karnataka will, who've been looking at the politics of Karnataka will believe this. But let me tell you what is happening on the ground. Example, let us go to Tumkur. Okay, let's take a constituency, Kubbi. The JDS candidate moved to Congress. The independent candidate joined BJP. The fight earlier, last time, was between the JDS and the Congress. Now there, the larger fight is between the Congress and the BJP. So what I'm trying to tell is that many local places, scenarios have moved in that manner. That is number one. Number two, the SC vote. Last time the JDS could pull significant SC vote. The SC vote here is choosing the Congress party at many places where it has to. The Lingayat vote is completely with the BJP. The Vocaliga vote is dividing at places where there is a better Vocaliga alternate of the Congress or the BJP. Achha. That is what I'm trying to say. My logic and my logic from the data is that wherever the JDS MLA has worked or the family is contesting, the JDS does not have a problem. But places where the JDS MLA has not worked,
its ability to get other caste vote except the Vocaliga has fallen down than what it was in 2018. And if it was holding 90% Vocaliga vote in those areas in 2018, it is holding a roughly between 60 to 70% Vocaliga vote at that place. So its Vocaliga vote has peaked as a party in 2018 is what I am seeing from the data on the ground. Because if that is not the case, if the counter theory, that is the data, the counter theory which is suggested by the gentleman is that no, they will vote more, which means that what the JDS performed in the last election, that it would repeat that performance or improve its performance, right? In that scenario, there cannot be a massive Congress surge as has been said by the counter theorist. So a Congress surge per se in this election can only happen if if the JDS is not holding its own vote. That is what I am trying to say. Say a district like Ramnagaram. In that district, apart from the Kanakpura seat, which the Congress won last time and is doing significantly okay this time also, the other seats do not see a complete sweep by the JDS and a no contest. There are constituencies where the margin is either reducing or there is a contest which is taking place. So my logic is, if it is a JDS election, then why is it that even in the constituencies where the JDS has traditionally been doing well, the margin is coming down? Winning by more votes or less votes doesn't matter. Doesn't matter. It is about converting the vote into seat. Exactly. And the vote can only be converted into seat by getting the other caste vote also apart from the Vocaliga vote. ಪ್ರಶಾಂತ್. ಇದು ನೋಡಿ, ನನಗನ್ಸುತ್ತೆ BJP 14 ಸೀಟ್ಗಳನ್ನು ಈಗ ಸರ್ವೆಯಲ್ಲಿ ಕೊಡಲಾಗಿದೆ. ಕಳೆದ ಬಾರಿ 11 ಗೆದ್ದಿತ್ತು, KR ಪೇಟೆ ಒಂದು ಬಂದಿತ್ತು. ಈ ಬಾರಿ ನಿಶ್ಚಿತವಾಗಿ BJP ಒಂದು ಪುಷನ್ನು ಮೈಸೂರು ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು. KR ಪೇಟೆನೂ ಬಂದಿತ್ತು, ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಕೂಡ, ಅಂದರೆ 13 ಸೀಟ್ಗಳಲ್ಲಿ BJP ಫೈಟ್ನಲ್ಲಿರ್ತಕ್ಕಂಥ ಕ್ಷೇತ್ರಗಳನ್ನು ನಾನು ನೋಡಿದರೆ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ತುಮಕೂರು ಸಿಟಿ, ತುರುವೇಕೆರೆ, ತುಮಕೂರು ಗ್ರಾಮಾಂತರ, ಗುಬ್ಬಿ, ತಿಪ್ಟೂರು, ಕೃಷ್ಣರಾಜ, ಚಾಮರಾಜ, ಗುಂಡ್ಲುಪೇಟೆ, ಕೊಡಗಿನ 2 ಕ್ಷೇತ್ರಗಳು, ನಂಜನಗೂಡು, ಮಂಡ್ಯ, ಸಕಲೇಶ್ಪುರ, ಬೇಲೂರು, ಹಾಸನ, ಚಾಮರಾಜನಗರ, ಇವು BJPಯ ಫೈಟ್ನಲ್ಲಿ. ನಂಜನಗೂಡು BJP ಫೈಟ್ ಅಲ್ಲಿದೆ. ನಂಜನಗೂಡು ಅಲ್ಲ, ಅಂದರೆ ಕಳೆದ ಬಾರಿ ಗೆದ್ದಿದ್ರು. ಈಗ ಈ ಬಾರಿ ನಾನಾ ರೀತಿ, ಅಂದರೆ ಸಿನಾರಿಯೋ ಚೇಂಜ್ ಆಗಿದೆ. ಧ್ರುವನಾರಾಯಣ ಅವರ ಸಾವಿನ ನಂತರ ಸಾಕಷ್ಟು ಅಲ್ಲಿ ಬದಲಾಗಿದೆ. ಈಗ ನನಗನ್ಸುತ್ತೆ ಎಷ್ಟು ಸೀಟ್ಗಳನ್ನು JDS BJP ಕನ್ವರ್ಟ್ ಮಾಡುತ್ತೆ, ಮತ್ತು JDSಗೂ ಕೂಡ ನನಗನ್ಸುತ್ತೆ 20ರಿಂದ 21 ರೇಂಜ್ನಲ್ಲಿ ನನಗನ್ಸ್ತಕ್ಕಂಥದ್ದು. ಯಾಕಂದರೆ ಕೊನೆಯ ಗಳಿಗೆಯಲ್ಲಿ ಒಕ್ಕಲಿಗರ ಕನ್ಸಾಲ್ಟೇಷನ್ನ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಆ ಕನ್ಸಾಲ್ಟೇಷನ್ನ ಆಧಾರದ ಮೇಲೆ ಅವು ಓಟು ಸೀಟ್ಗಳಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಬಟ್ ಕಾಂಗ್ರೆಸ್ ನೋಡಿ, ಎವ್ರಿ ಆಲ್ಟರ್ನೇಟಿವ್ ಇಲೆಕ್ಷನ್ ಕಾಂಗ್ರೆಸ್ ಮತ್ತು JDS ಅನ್ನು ತೆಗೆದುಕೊಂಡಾಗ, ಕಾಂಗ್ರೆಸ್ ಹಳೆ ಮೈಸೂರು ರೀಜ್ನಲ್ಲಿ 2013ರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿತ್ತು. 2008ರಲ್ಲಿ JDSನ ನಷ್ಟ BJPಗೆ ಲಾಭ ಆಗಿರಲಿಲ್ಲ. ವಚನ ಭ್ರಷ್ಟತೆಯ ಪಾಲಿಟಿಕ್ಸ್ನಲ್ಲಿ BJPಯ ಲಾಭ ಕಾಂಗ್ರೆಸ್ಗೆ ನಷ್ಟ ಆಗಿತ್ತು ಮುಂಬೈ ಕರ್ನಾಟಕದಲ್ಲಿ. ಮೈಸೂರು ಕರ್ನಾಟಕದಲ್ಲಿ JDS ನಷ್ಟ ಕಾಂಗ್ರೆಸ್ಗೆ ಲಾಭ ಆಗಿತ್ತು. ಹೀಗಾಗಿ ಈ ಬಾರಿ ಕೂಡ ಅದು ಕಾಣ್ತಾ ಇದೆ. ಬಟ್ ನನಗನ್ಸುತ್ತೆ ಮೈಸೂರು ಕರ್ನಾಟಕ ತುಂಬ ಏನೋ, ಈಗ JDS 29 ಗೆದ್ದಿತ್ತು ಕಳೆದ ಬಾರಿ, ಅಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ಯಾರೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಷ್ಟು ಕಡಿಮೆ ಆಗಲಿಕ್ಕೆ JDS ಇಷ್ಟು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಕಾಂಗ್ರೆಸ್ ಮತ್ತು JDS ಹೆಚ್ಚು ಕಡಿಮೆ ಒಂದೇ ರೇಂಜಲ್ಲಿ. ನಿಮಗೆ ನೋಡಿ, 2-3 ಸೀಟ್ಗಳು ಆ ಕಡೆ ಈ ಕಡೆ ನಿಶ್ಚಿತ, +or-3 ಯಾವಾಗಲೂ ಇದ್ದೇ ಇದೆ. ಬಟ್ JDS ಇಷ್ಟು ಕಡಿಮೆ ಆಗಲಿಕ್ಕಿಲ್ಲ. ಸೊ ನೀವು ಹೇಳೋದು ಅಂದರೆ ಕಾಂಗ್ರೆಸ್ಸು JDS ಸಮಬಲದ ಹೋರಾಟ ಆಗ್ಬೋದು. 22 + 17 ಅಂದರೆ 32, 39, 40 ಅಂತ ಹಿಡ್ಕೊಂಡ್ರು ಕೂಡ 20 ರೇಂಜ್ನಲ್ಲಿ ಇರಬಹುದು ಅಂತ. 20, 21, 22, 24, 25. ಅಂದರೆ ಪ್ರಶಾಂತ್ ಹೇಳೋದು JDS 10 ಸ್ಥಾನಗಳನ್ನು ಕಳೆದುಕೊಳ್ಳಲಿಕ್ಕಿಲ್ಲ, ಅರೌಂಡ್ 6-7 ಸ್ಥಾನಗಳು ಕಡಿಮೆ ಆಗಬಹುದು. 7-8 ಸ್ಥಾನಗಳು ನಿಶ್ಚಿತವಾಗಿ ಕಡಿಮೆ ಆಗ್ತವೆ. ಎಸ್ ದಟ್ ಈಸ್ ಬಿಕಾಸ್ ಆಫ್ ಆಂಟಿ ಇನ್ಕಂಬನ್ಸಿ, ನಾಟ್ ಬಿಕಾಸ್ ಆಫ್ ಒಕ್ಕಲಿಗ ಕನ್ಸಾಲ್ಟೇಷನ್ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಐ ಅಗ್ರಿ ವಿತ್ ಪ್ರದೀಪ್ ಭಂಡಾರಿ ದಟ್ ನೀವು ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಅನ್ಡಿಸೈಡೆಡ್ ವೋಟರ್ಸ್ ಬೇಕಾಗ್ತಾರೆ. ಆ ಅನ್ಡಿಸೈಡೆಡ್ ವೋಟರ್ ಸ್ವಲ್ಪ ಶಿಫ್ಟ್ ಆಗ್ಬೋದು, ಆದರೆ ಒಕ್ಕಲಿಗ ವೋಟ್ ಬಹಳ ಶಿಫ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ನೋಡಿ ಪ್ರದೀಪ್, ಪರ್ಮಿಟ್ ಮೀ. ಒಂದು 2019 ಆಪರೇಷನ್ ಕಮಲದ ನಂತರ ಒಕ್ಕಲಿಗರಲ್ಲೊಂದು ಆಕ್ರೋಶ ಇತ್ತು. ಕುಮಾರಣ್ಣನ ಮುಖ್ಯಮಂತ್ರಿ ಸ್ಥಾನದ ಕುಮಾರಣ್ಣ ಸರ್ಕಾರ ಪತನಕ್ಕೆ ಸಿದ್ದರಾಮಯ್ಯ, ರಮೇಶ್ ಕುಮಾರ್ ಇತ್ಯಾದಿ ಇವರು ನಡೆಸಿದ ಪಿತೂರಿ ಕಾರಣ ಅನ್ನೋ ಭಾವನೆ ಇತ್ತು, ನಿಜ. ತದನಂತರ ಕಾಂಗ್ರೆಸ್ ಪಕ್ಷ ಭಾಳ ಮುಖ್ಯವಾದ ನಿರ್ಧಾರ ಯಾವುದು ಅಂತಂದರೆ DK ಶಿವಕುಮಾರ್ನ ರಾಜ್ಯಾಧ್ಯಕ್ಷಕ್ಕೆ ತಂದಿತ್ತು.
ಇದುವರೆಗೂ ಅವ್ರಿಗೆ ಆಲ್ಟರ್ನೇಟಿವ್ ಇರ್ತಾ ಇರಲಿಲ್ಲ. 2018 ಸಿದ್ದರಾಮಯ್ಯ ಒಬ್ಬರೇ ಟಾರ್ಗೆಟ್ ಆಗಿದ್ರು, ಅವ್ರ ವಿರುದ್ಧ ತಮ್ಮ ಸೇಡು ಪ್ರತಿಕಾರ ಏನಿತ್ತು ಎಲ್ಲ ತೀರಿಸ್ಕೊಂಡ್ಬಿಟ್ಟು ಕಾಂಗ್ರೆಸ್ನ ನಾಶ ಮಾಡಿಬಿಟ್ರು ಈ ಭಾಗದಲ್ಲಿ. ಆದರೆ ಈಗ ಒಬ್ಬ ಸಂಭಾವ್ಯ ಮುಖ್ಯಮಂತ್ರಿ ಅನ್ನೋ ಒಂದು ಇಮೇಜ್ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್. ಹೆಜ್ಜೆಜು ಹೋದಲ್ಲಿ ಈಗಾಗಲೇ ಆ ಥರದ ಅವ್ರು ಹಾಗೆ ಮುಗಿಸ್ತಾ project ಇದ್ದಾರೆ. ಆಮೇಲೆ ಅವ್ರ ಪಕ್ಷವನ್ನು ಅವರು ಮತ್ತೆ ಆಕ್ಟಿವೇಟ್ ಮಾಡಿದ್ರು, ಕಾಂಗ್ರೆಸ್ ಪಕ್ಷವನ್ನು ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ. ಅದು ಕೂಡ ಒಕ್ಕರ್ಗಳು ಒಂದು ಸ್ವಲ್ಪ ಭರವಸೆ ಮೂಡಿಸಿರೋ ಸಾಧ್ಯತೆ ಇದೆ. ಅದರಿಂದ JDSಗೆ ಆಗ್ತಿರೋ ನಷ್ಟ ಕಾಂಗ್ರೆಸ್ಗೆ ಲಾಭ ಆಗ್ತಿರೋ ಕಾರಣ ಡಿ ಕೆ ಶಿವಕುಮಾರ್ ಫ್ಯಾಕ್ಟರ್. ಈಗ ಡಿ ಕೆ ಶಿವಕುಮಾರ್ ಇಸ್ ನೋ ಲಾಂಗರ್ ಎ ಕ್ಯಾಶುವಲ್ ಪ್ಲೇಯರ್, ಇಸ್ ಅ ವೆರಿ ಸೀರಿಯಸ್ ಕಂಟೆಂಡರ್ ಫಾರ್ CM's ಪೋಸ್ಟ್. ಪರ್ಹ್ಯಾಪ್ಸ್ ಹಿ ಹ್ಯಾಸ್ ಅನ್ ಎಡ್ಜ್ ಓವರ್ ಸಿದ್ದರಾಮಯ್ಯ ಆಲ್ಸೋ. ಅವ್ರ ಹೈಕಮಾಂಡ್ ದೃಷ್ಟಿಯಲ್ಲೂ ಕೂಡ ಭಾಳ ನಂಬಲರ ವಿಶ್ವಾಸಾರ್ಹ ನಾಯಕ ಅನ್ನೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಬಂದ್ಬಿಟ್ಟಿದ್ದಾರೆ. ಅವರ ಸಾರ್ವಜನಿಕ ಹೇಳಿಕೆಗಳು ವರ್ತನೆ ಕೂಡ ಭಾಳ ಬದಲಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಹೊರಟುತನ ಮುಂದುವರೆದಿದೆ, ಇವರು ಡಿ ಕೆ ಶಿವಕುಮಾರ್ ಮಾತ್ರ ತುಂಬ ಸಂಭಾವಿತನ ಥರ ವಿನೋದ್ ಪ್ರಜ್ಞೆ, ಮೊನ್ನೆ ನಡೆದ ಅಪಘಾತವನ್ನು ಕೂಡ ಅವರು ಸ್ವೀಕರಿಸೋ ರೀತಿ, ಪ್ರತಿಕ್ರಿಯೆ ರೀತಿ ಒಕ್ಕಲಿಗರಲ್ಲಿ ಸ್ವಲ್ಪ ಧನಾತ್ಮಕ ಭಾವನೆ ಬಂದಿರಲಿಕ್ಕೆ ಸಾಧ್ಯ. ಕುಮಾರಣ್ಣ ಆಗಲಿ ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಆದರೂ ಆಗಬಹುದು ಅನ್ನೋ ಭಾವನೆ ಮೂಡಿಸಿರೋ. ನೀವು ಹೇಳೋದು ಕಳೆದ ಸಲಕ್ಕಿಂತ ಸ್ವಲ್ಪ ಜಾಸ್ತಿ ಒಕ್ಕಲಿಗ ಓಟ್ಗಳನ್ನು ಈ ಸಲ ಕಾಂಗ್ರೆಸ್ JDSಗೆ ಆಗ್ತಿರೋನಷ್ಟೇ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಎಸ್ ಶೆಟ್ರೆ ಏನಂತದ ನಂಬರ್ಸ್? ಈಗ ಇವರು ಮತ್ತೊಂದು ಪಾಯಿಂಟ್ ಹೇಳಿದ್ರಿ, SC vote will more go to the ಕಾಂಗ್ರೆಸ್ ದಿಸ್ ಟೈಮ್ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮಲ್ಲಿ ಬಿಕಾಸ್ ಆಫ್ ಸಿದ್ದರಾಮಯ್ಯ ಸೋ ಪಾಪ್ಯುಲರ್ ಸ್ಕೀಮ್ ಕಾಲ್ಡ್ ಅನ್ನಭಾಗ್ಯ ಉಂಟಲ್ಲ, ಅದರಲ್ಲಿ SCs ಬಹಳ ಜನ ಅವ್ರಿಗೆ ವೋಟ್ ಮಾಡಿದ್ದಾರೆ ಲಾಸ್ಟ್ ಎಲೆಕ್ಷನಲ್ಲಿ SCs ಅಂತ ಆ ಟ್ರೆಂಡ್ ಉಂಟು. ಮತ್ತು ಪರ್ಸೆಂಟೇಜ್ ನೀವು ಈಗ ಖಾಲಿ ನೀವು ಹಳೆ ಮೈಸೂರು ನಾವೇನು ಮಾಡ್ತೇವೆ ಯೂಸರ್ ತಲೆ ಹೋಗೋದೇನು ಗೊತ್ತಾ, ಮಂಡ್ಯ, ಹಾಸನ, ರಾಮನಗರ. ಬಟ್ ನೀವು ಎಂದೂ ಈ ಹಳೆ ಮೈಸೂರು ಸೇರಿದಂಥ ಕೋಲಾರ, ಚಿಕ್ಕಬಳ್ಳಾಪುರ 11 ಕ್ಷೇತ್ರ ಉಂಟು. ಅದನ್ನು ಲೆಕ್ಕ ಲಾಸ್ಟ್ ಟೈಮ್ JDS ವೆರಿ ಪುವರ್ ಪರ್ಫಾರ್ಮೆನ್ಸ್ ಇನ್ ದ್ಯಾಟ್ ಏರಿಯಾ. ಇವೊಂದು ಇಟ್ಸ್ ಹಳೆ ಮೈಸೂರು ಖಾಲಿ ಒಂದೊಂದು ಸಿಟಿ ಗೆದ್ದಿದ್ದಾರೆ, ಒಂದು ಚಿಂತಾಮಣಿ ಮತ್ತೊಂದು ಕೋಲಾರ, 2 ಸೀಟ್ ಗೆದ್ದು. ಬಟ್ ಈ ಸಲ ದೇ ವಿಲ್ ಅಟ್ಲೀಸ್ಟ್ 2 seats 4-5 ಅವರ್ಲಿ ಕನ್ವರ್ಟ್ ಮಾಡ್ತಾರೆ. ವಾಟ್ ಎವರ್ ದೇ ಲೂಸ್ ಹಿಯರ್ ಆ್ಯಂಡ್ ದೇ ಮೇ ವಿನ್ ಹಿಯರ್ ಆ್ಯಕ್ಚುಲಿ ಇನ್ ಯಾವುದು ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ. ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ನಮ್ಗೆ ಹಳೆ ಮೈಸೂರು ಅಂತೇಳಿ ಹೋಗೋದೇ ಆಗುತ್ತಾ, ಮೈಸೂರು ಕಡೆ ಹೋಗ್ಬಿಡೋದು ನೀವು, ಹಾಸನ ಮತ್ತು ರಾಮನಗರ. ಬಟ್ ನೀವು 57 ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದೆ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಗ್ರೆಸ್ ಲಾಸ್ಟ್ ಎಲೆಕ್ಷನಲ್ಲಿ. ಔಟ್ ಆಫ್ 11 seats ಅಲ್ಲಿ ದೇ won 8 seats and 1 is by ಇಂಡಿಪೆಂಡೆಂಟ್ ಮುಳಬಾಗಿಲಲ್ಲಿ ನಾಗೇಶ್ and 2 seats are won by only 2 seats are only, I repeat, only seats were, but this time it will be minimum 4. ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಅವ್ರು 2 ಸೀಟ್ ಆದರೂ ಹೊಡಿತಾರೆ ಕೋಲಾರ ಮಿನಿಮಮ್. ದಿಸ್ ಇಸ್ ಅಟ್ಲೀಸ್ಟ್ ನಲ್ಲಿ ಒಂದು 5 seats ಔಟ್ ಆಫ್ 11 5 ಬಿಕಾಸ್ ಎಕ್ಸೆಪ್ಟ್ ಸುಧಾಕರ್ ಬಿಟ್ಟರೆ ಎಲ್ಲ ಕ್ಷೇತ್ರ. ಮತ್ತೊಂದು ಬಾಗೇಪಳ್ಳಿಯಲ್ಲಿ ಒಂದು ಇಂಡಿಪೆಂಡೆಂಟ್ ಇರಬೇಕಾ, ನಮ್ಮ ಇವರಿದ್ದಾರೆ ಗೌಡ್ರು ಒಬ್ಬರು ಪುಟ್ಟಸ್ವಾಮಿ ಗೌಡ ಅಂತೀನಿ, ಅವ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ, BJP ಅವರಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ. ಬಟ್ ಎಲ್ಲಿ ಫೈಟ್ 10 ಕ್ಷೇತ್ರಗಳಲ್ಲಿ ಒಂದು ಕೆಲವು ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದ್ದು ಕೂಡ ಮೋಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾಟ್ BJP ಇಸ್ ದೇರ್ ಎಕ್ಸೆಪ್ಟ್ ಸುಧಾಕರ್ ಕ್ಷೇತ್ರ ಬಿಟ್ಟು ಎಲ್ಲ ಕಡೆಯಲ್ಲೂ JDS ಆ್ಯಂಡ್ ಕಾಂಗ್ರೆಸ್. ಅದನ್ನು ನೀವು 5 ಸೀಟ್ ಅಂತ ಕನ್ವರ್ಟ್ ಮಾಡಿದರೆ ವಾಟ್ ಎವರ್ ದೇ ಲೂಸ್ ಇನ್ ಮೈಸೂರು ಸೈಡ್ ದೇ ಮೇ ಗೈನ್ ಇನ್ ಕೋಲಾರ, ಅನ್ಡಿವೈಡೆಡ್ ಕೋಲಾರ ಡಿಸ್ಟ್ರಿಕ್ಟ್. ನಮ್ಮ ಸರ್ವೆ ಮಾಡಿರುವಂಥ ಜನ್ ಕಿ ಬಾತ್ನ ಪ್ರದೀಪ್ ಭಂಡಾರಿ ಅವರನ್ನು ಹೊರತುಪಡಿಸಿ ಉಳಿದ 3 ಜನ ಹೇಳೋದೇನೆಂದರೆ ಕಳೆದ ಸಲಕ್ಕೆ ಕಂಪೇರ್ ಮಾಡಿದರೆ JDSನ ಸಂಖ್ಯೆಗಳ ಕಡಿಮೆ ಆಗಬಹುದು, ಬಟ್ ಇವ್ರು ಹೇಳೋ ಅಷ್ಟು ಕಡಿಮೆ ಆಗ್ತಿಲ್ಲ. ಅಷ್ಟು 17ಕ್ಕೆ ಬರಲ್ಲ 3 ಜನ ಹೇಳ್ತಾರೆ. ಮತ್ತೊಂದು 1 ಪಾಯಿಂಟ್, ಅವರ ಟೋಟಲ್ ಪರ್ಫಾರ್ಮೆನ್ಸ್ ಟೋಟಲ್ ಸೀಟ್ಸಲ್ಲಿ ಅಬೌಟ್ 80% ಆಫ್ ದ ಸೀಟ್ ಶುಡ್ ಕಮ್ ಫ್ರಮ್ ಹಳೆ ಮೈಸೂರು. ಅವ್ರು 80% ಸೀಟ್ ಸಪೋಸ್ ಅರ್ಥ ಆಯ್ತಲ್ಲ, 30 ಸೀಟ್ ಬಂದರೆ 24 ಸೀಟ್ಸ್ ಅವ್ರು ಇಲ್ಲೇ ಬರಬೇಕು. ಟೋಟಲ್ ಸೀಟ್ಸ್ ಅಲ್ಲಿ 80% ಆಫ್ ದ ಸೀಟ್ಸ್ ದೇ ಶುಡ್ ವಿನ್ ಇನ್ ಇದೇ ನಿಮ್ಮ 57 ಬರಬೇಕು. ಔಟ್ ಆಫ್ ಈ ಬಾರ್ಡರ್ ದಾಟಿ ಹೋದ್ರೆ ಉಂಟಲ್ಲ ಅವ್ರದ್ದು 0-1 ಬಂದುಬಿಡ್ತೇವೆ ನೀವು ಉಳಿದ 5 ಪ್ರಾಂತದಲ್ಲಿ ಆ್ಯಕ್ಚುಲಿ. ಸೊ ಹಾಗಾಗಿ ಇಲ್ಲಿ ಅವರು 17 ಅಂತ ಹೇಳಿದ್ರೆ ಮ್ಯಾಚ್ ಇಸ್ ಓವರ್ ಆ್ಯಂಡ್ 1 single party may get the absolute majority. Yes. If the number of seats reduces to JDS. That's the logic. JDS ಸಂಖ್ಯೆ ಇಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಮೆಜಾರಿಟಿ ಸರ್ಕಾರ ಬರಬೇಕು, ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರಬೇಕು, ಸಿಂಗಲ್ ಪಾರ್ಟಿ ಮೆಜಾರಿಟಿ ಆಗಲೇಬೇಕು. Ajit ji, we are looking at Old Mysore from a position of bias, and we do not have to look from Old Mysore from a position of bias. There can only be 2 things which happen. See what the gentleman Shetty Saab is saying, with the essence of what he's trying to say, ki JDS will get 80% of the seats that it will get overall of the Karnataka from Old Mysore. Who's denying that? The question is whether it is getting the same quantity of seats from the Old Mysore that it got in 2018. He is telling it could be almost same because they may lose in Ramanagara and Mandya, but they will gain in Chikbalapur and Kolar. Okay. Now that is his opinion. I am just telling you what is happening on the ground as per my data. As per the data on the ground, 3 things are happening. A, please record this again, and I say things with lot of analysis and after data, and you also know, having worked with me in 2018, the number of Vocaligas that voted the JDS in 2018, if suppose 100 Vocaligas for an example voted JDS, this time less than 100 Vocaligas will vote JDS in quantity number. That is number 1. Number 2, the ability of JDS to translate votes into seats
if it was at its peak in 2018, it has come down in Old Mysore substantially in 2023 because of certain local factors and its inability to pull other caste vote. So I am not denying that JDS will get majority Vocaliga votes. What I am contending is it will not get as much Vocaliga votes as it got in 2018, and its ability to get other caste vote has substantially come down. Even the Muslim vote is right now rallying largely behind the Congress, and more rallying behind the Congress than it had in 2018 in this region. That is what I am trying to say. So the BJP benefits in places where the BJP has a better alternative candidate, the Congress benefits in places where the Congress has a better alternative candidate, is what I am trying to contend here. ಗಾಟ್ 100 ಒಕ್ಕಲಿಗ ಮತಗಳ ಪೈಕಿ ಪ್ರದೀಪ್ ಭಂಡಾರಿ ಅವರು ಹೇಳ್ತಾ ಇರೋದು ಒಕ್ಕಲಿಗ ಮತಗಳು ಹೈಯೆಸ್ಟ್ ಶೇರ್ ಈ ಸಲ ಯಾರು ತಗೊಳ್ತಾರೆ ಅಂದರೆ ಅದು JDS. ಆದರೆ 2018 ತಗೊಳ್ಳೋದಿಲ್ಲ ಅಂತ. ಇನ್ನೊಂದು ಅಬ್ಸರ್ವೇಷನ್ ಅವ್ರದ್ದು ಅಂದರೆ 2018ರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮುಸ್ಲಿಂ ವೋಟ್ಗಳ ಕಾಂಗ್ರೆಸ್ಸಿಗೆ ಎಷ್ಟು ಬಂದಿತ್ತಲ್ಲ, ಅದಕ್ಕಿಂತ ಹೆಚ್ಚು ಮುಸ್ಲಿಂ ವೋಟುಗಳನ್ನು ಈ ಸಲ ಕಾಂಗ್ರೆಸ್ ಹಳೆ ಮೈಸೂರಿನಲ್ಲಿ ತೆಗೆದುಕೊಳ್ಳುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಲ್ಯಾಣ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಬ್ರೇಕ್ನ ನಂತರ ಆ ವಿವರಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.